ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್
ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ, ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಯಿಂದ ಬೆಳೆ ಹಾನಿಯಾದ ಬಗ್ಗೆ ಸಿಎಂ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಮಾತನಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಬೆಳೆ ವಿಮೆ ಪರಿಹಾರದ ಬಗ್ಗೆಯೂ ಮಾಹಿತಿ ನೀಡಲಾಗಿದೆ. ಮುಂದಿನ 1 ವಾರದೊಳಗೆ ಪರಿಹಾರವನ್ನ ರೈತರಿಗೆ ಜಮಾ ಮಾಡಲಾಗುವುದು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿಯ ಐವನ್ಶೈ ಅತಿಥಿ ಗೃಹದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2ನೇ ಸುತ್ತಿನ ಮಳೆ ನಿಲ್ಲದ ಕಾರಣ ಸರ್ವೆ ಮಾಡುವುದು ಕಷ್ಟವಾಗುತ್ತಿದೆ. ಮೊದಲನೇ ಹಂತದಲ್ಲಿ 1.5 ಲಕ್ಷ ಹೆಕ್ಟೇರ್ ಹಾನಿಯಾಗಿದೆ. 2ನೇ ಸುತ್ತಿನ ಸರ್ವೆ ಕೂಡ ಮಾಡಲಾಗುವುದು. ಇನ್ನು ನಾಳೆ ಬೆಳಗ್ಗೆ ಸಚಿವ ಸಂಪುಟ ಸಭೆ ನಂತರ ಸಿಎಂ ಅವರ ಗಮನಕ್ಕೆ ತರಲಾಗುವುದು ಎಂದರು. ಇನ್ನು ಕೋಲಿ ಸಮಾಜವನ್ನು ಎಸ್ಟಿ ಪಟ್ಟಿಗೆ ಸೇರಿಸುವ ಬೇಡಿಕೆ ಬಹಳ ದಿನದಿಂದ ಇತ್ತು. ಕುರುಬ ಸಮಾಜದ ಸಭೆ ಕೂಡ ನಡೆಸಲಾಗುವುದು. ಕುರುಬ ಹಾಗೂ ಕೋಲಿ ಕಬ್ಬಲಿಗ ಸಮಾಜವನ್ನ ಎಸ್ಟಿಗೆ ಸೇರಿಸುವ ವಿಚಾರದಲ್ಲಿ ಯಂತ್ರಾಪ್ಲಾಜಿ ವರದಿ ಸಲ್ಲಿಸಿದ ಸಮಿತಿಯ ಮುಂದೆ ಚರ್ಚೆ ನಡೆಸಲಾಗುವುದು. ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಕೇಂದ್ರಕ್ಕೆ ಸಲ್ಲಿಸುವ ವಿಚಾರವಿದೆ. ಇನ್ನು ಇದೇ 20ರಂದು ವರದಿ ಸಲ್ಲಿಸಲಾಗುವುದು ಎಂದರು. ಯಾವುದೇ ಸಂಘಟನೆ ಪರ ಅಥವಾ ವಿರೋಧ ಮಾಡಿದ ತಕ್ಷಣ ಎಸ್ಟಿ ಪಟ್ಟಿಗೆ ಸೇರಿಸಲು ಆಗುವುದಿಲ್ಲ. ಸಂವಿಧಾನದ ಪ್ರಕಾರ ಎಲ್ಲ ನಡೆಯುತ್ತಿದೆ. ಕೋಲಿ ಸಮಾಜವನ್ನು ಎಸ್ಟಿ ಪಟ್ಟಿಗೆ ಸೇರಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿಯವರು ಭರವಸೆ ನೀಡಿದ್ರು. ಇದುವರೆಗೂ ಯಾವುದೇ ಕ್ರಮ ಆಗಿಲ್ಲ ಎಂದರು. ನಾನೇ ಸಮಾಜ ಕಲ್ಯಾಣ ಸಚಿವನಾಗಿದ್ದಾಗಲೂ ಕೂಡ ಕೆಲ ಕ್ಲಾರಿಫಿಕೇಶನ್ ಕೊಟ್ಟು ಬಂದಿದ್ದೆ. ಯಾಕಂದ್ರೆ ಮಳೆ ಇನ್ನ ನಿಂತಿಲ್ಲ. ಸೊ ಮೊದಲನೇ ಹಂತದಲ್ಲಿ ಏನು 1,05,050 ಹೆಕ್ಟೇರ್ ಏನು ಹಾನಿಯಾಗಿತ್ತು ಅದನ್ನು ಕೂಡ ದೃಢಪಡಿಸಲಿಕ್ಕೆ ಇವಾಗ ಕಷ್ಟ ಆಗುತ್ತೆ. ಯಾಕಂದರೆ ಸಾಕಷ್ಟು ಕಡೆ ಮಳೆ ಬರ್ತಾ ಇದೆ. 1ನೇದು, 2ನೇದು ಎಲ್ಲ ಕಡೆ ಪ್ರದೇಶದಲ್ಲಿ ಕೆಸರು ಇರುತ್ತೆ, ಹೋಗಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದು ಸ್ವಲ್ಪ ವಿಳಂಬ ಆಗ್ಬೋದು. ಮತ್ತು ಈ 2ನೇ ಸುತ್ತಿನ ಮಳೆಯಿಂದ ಏನು ಬೆಳೆ ಹಾನಿ ಆಗ್ತಾಯಿದೆ, ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡಲಿಕ್ಕೆ ಈಗ ನಿನ್ನೆನೇ ನಾವು ಸೂಚನೆಯನ್ನು ನೀಡಿದ್ದೇನೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾಳೆ ಕ್ಯಾಬಿನೆಟ್ ಆದಮೇಲೆ ನಾನು ತರ್ತೇನೆ, ಇದನ್ನು ಅವ್ರ ಗಮನ ಸೆಳಿತೀನಿ ಇದ್ರ ಬಗ್ಗೆ. ಜಾತಿ ಗಣತಿಗೂ ಮೊದಲೇ ಈಗ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸೋಕ್ಕೆ ಈಗಾಗಲೇ ಒಂದು ಸಭೆ ಕೂಡ ಕರೆದಿದ್ದಾರೆ ಮೀಟಿಂಗಲ್ಲಿ. ನೋಡಿ, ಇದು ಜಾತಿ ಗಣತಿಗೆ ಸಂಬಂಧಪಟ್ಟಂತ ಅಲ್ಲ. ಕೋಲಿ ಸಮಾಜ ಇರ್ಬೋದು ಮತ್ತು ಕುರುಬ ಸಮಾಜದವ್ರು ಇರ್ಬೋದು, ಬೇಡಿಕೆ ಹಲವಾರು ವರ್ಷದಿಂದ ಇದೆ. ನಮ್ಮ ಹಿಂದಿನ ಸರ್ಕಾರದಲ್ಲೂ ಕೂಡ ಇದನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿದಾಗ ಸಾಕಷ್ಟು ಬಾರಿ ಹಿಂತಿರುಗಿಸಿ ಕೆಲವು ಕ್ಲಾರಿಫಿಕೇಷನ್ಸ್ ಕೇಳಿದರು. ಕ್ಲಾರಿಫಿಕೇಷನ್ಸ್ ಕೂಡ ಕೊಟ್ಟಾಗ ಕೂಡ ಇನ್ನೂ ಮಾಡಿಲ್ಲ. ಆಂಥ್ರಪಾಲಜಿ ರಿಪೋರ್ಟ್ಗಳನ್ನು ಅನುಸರಿಸಿ ಮಾಡಬೇಕು ಅಂದ್ಬಿಟ್ಟು. ಸೊ ಈಗ 2 ಮೀಟಿಂಗ್ಗಳನ್ನು ಬ್ಯಾಕ್ವರ್ಡ್
ಕ್ಲಾಸ್ ಇಲಾಖೆದವರು ಮಾಡ್ತಾ ಇದ್ದಾರೆ, ಹಿಂದುಳಿದ ವರ್ಗದ ಇಲಾಖೆದವರು ಮಾಡ್ತಾ ಇದ್ದಾರೆ. ಮೊದಲನೇದು ಕುರುಬ ಸಮಾಜದ ಕರೆದಿದ್ದಾರೆ ಅನಿಸುತ್ತೆ, ಬಹುಶಃ 16ನೇ ತಾರೀಕು ಕರೆದಿರ್ಬೋದು. ಕೋಲಿ ಸಮಾಜದವ್ರದ್ದು ನಾಳೆ ಕರೀತಾ ಇದ್ದಾರೆ. ಎರಡೂ ಸಪ್ರೇಟಾಗಿ ಕರೆದು ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಇವೆರಡರ ಸಂಬಂಧಪಟ್ಟಕ್ಕೆ ಈಗಾಗಲೇ ನಾನು ಕೂಡ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ವಿಷಯಗಳಿಗೆ ಚರ್ಚೆ ಮಾಡಿದ್ದೇನೆ. ಕೋಲಿ ಸಮಾಜಕ್ಕೆ ಏನು ಎಸ್ ಟಿಗೆ ಸೇರಿಸ್ಬೇಕಂತ ಇದೆ. ಮಾನ್ಯ ತಿಪ್ಪಣ್ಣಪ್ಪ ಕಮಕ್ನೂರು ಸಾಹೇಬರು ಕೂಡ 1-2 ವಾರದ ಹಿಂದೆ ಆ ಮೀಟಿಂಗ್ನಲ್ಲಿದ್ದರು. ಆಂಥ್ರಪಾಲಜಿ ರಿಪೋರ್ಟ್ನಲ್ಲಿ ಸ್ವಲ್ಪ ಕ್ಲಾರಿಫಿಕೇಷನ್ಸನ್ನು ಕೇಳಿದ್ದಾರೆ. ಅದು ಯಾರು ಆ ರಿಪೋರ್ಟ್ ವರದಿಯನ್ನು ತಯಾರು ಮಾಡಿದ್ದಾರೆ ಅವರಿಗಾಗಲೇ ನಾವು ಸಂಪರ್ಕವನ್ನು ಮಾಡಿ ಅವರ ಸಲಹೆಯನ್ನು ಪಡೆದಿದ್ದಾರೆ. ಅವರು ಕೂಡ ಒಪ್ಪಿದ್ದಾರೆ, ಇಲ್ಲ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇರೋದು ಅದು ಸರಿ ಇಲ್ಲ, ಅದನ್ನು ನಾವು ಏನು ನಮ್ಮ ಸಾಂಸ್ಕೃತಿಕವಾಗಿ ಮತ್ತು ಐತಿಹಾಸಿಕವಾಗಿ ಏನು ದಾಖಲೆಗಳಿದೆ ಅದನ್ನು ನಾವು ಸೇರಿಸ್ಬಿಟ್ಟು ನಾವು ಕೊಡೋಣ ಅಂತ ಹೇಳಿದ್ದಾರೆ. ಸೊ ಮೋಸ್ಟ್ಲಿ 19 ತಾರೀಕು ಅಥವಾ 20ನೇ ತಾರೀಕು ಆದಮೇಲೆ ಸಮಾಜದೆಲ್ಲ ಮುಖಂಡರಿಗೆ ನಾವು ಬೆಂಗಳೂರಿಗೆ ಕಳಿಸಿ ಇಲಾಖೆ ಸೆಕ್ರೆಟರಿ ಅವ್ರ ಜೊತೆ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ವರದಿಯನ್ನು ಸಲ್ಲಿಸ್ತೇವೆ. ನೋಡಿ, ಇಟ್ ಡಿಪೆಂಡ್ಸ್. ನಾವು ಎಲ್ಲ ಸಾರಾಸಗಟವಾಗಿ ಎಲ್ಲನೂ ಸೇರ್ಸೋಕ್ಕಾಗೋದೂ ಇಲ್ಲ. ಏನು ಯಾರೋ ಒಂದು 10 ಜನ ಕೂತ್ಕೊಂಡು ಪ್ರತಿಭಟನೆ ಮಾಡಿದ ತಕ್ಷಣ SC ಪಟ್ಟಿನಲ್ಲಿ ಸೇರಿಸೋದು, ST ಪಟ್ಟಿನಲ್ಲಿ ಸೇರಿಸೋದು ಅಥವಾ ತೆಗೆಯೋದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾದಂಥ ಒಂದು ಕಾನೂನಿದೆ, ಅದಕ್ಕಾದಂಥ ಒಂದು ಸಂವಿಧಾನಿಕ ಪ್ರೊಸೆಸ್ ಇದೆ, ಅದನ್ನು ನಾವು ಫಾಲೋ ಮಾಡಲೇಬೇಕಾಗ್ತದೆ. ಸೊ ಯಾರೋ ಮಂತ್ರಿಗಳು ಮಂತ್ರಿಗಳಿಗೆ ಅನಿಸ್ತಾ ಇದೆ ಇದು ನಾವು ಸೇರ್ಪಡೆ ಮಾಡಿಸ್ಬೇಕು ಅಥವಾ ಸಾರ್ವಜನಿಕರಲ್ಲಿ ಕೂಗು ಬರ್ತಾ ಇದೆ ಅಂದ ತಕ್ಷಣ ನಾವು ಮಾಡಲಿಕ್ಕಾಗಲ್ಲ. ದೇರ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಪ್ರೊಸೆಸ್ ಫಾರ್ ಎವ್ರಿಥಿಂಗ್ ದಟ್ ಶಲ್ ಬಿ ಫಾಲೋಡ್ ಅಂಡ್ ದಟ್ ಶುಡ್ ಬಿ. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿರುವ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಇಂದು ಲೋಕಾಯುಕ್ತ SP ಸಿದ್ದರಾಜು ಮಾರ್ಗದರ್ಶನದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಿಢೀರನೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದರು. ಕಲಬುರಗಿ ಮಹಾನಗರ ಪಾಲಿಕೆ ವಲಯ ಆಯುಕ್ತರ ಕಚೇರಿ 1, 2 ಮತ್ತು 3, ಸ್ನೇಹ ಬಿಲ್ಡರ್ಸ್ ರಿಯಲ್ ಎಸ್ಟೇಟ್ ಸೆಂಟರ್, SP ಬಿಲ್ಡಿಂಗ್ ಪ್ಲಾನ್, ಮಹಾನಗರ ಪಾಲಿಕೆ ಆವರಣದಲ್ಲಿರುವ ಜೆರಾಕ್ಸ್ ಮತ್ತು DTP ಸೆಂಟರ್ಗಳ ಮೇಲೆ 7 ತಂಡಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿ ಪತ್ರ ವಿಭಾಗ ಸೇರಿದಂತೆ ಹಲವು ಕಡತಗಳನ್ನು ಪರಿಶೀಲನೆ ನಡೆಸಿದರು. ಲಾಸ್ಟ್ ಇಯರ್ 2024 7ನೇ ತಿಂಗಳು ಅರ್ಜಿ ಕೊಟ್ಟಿದ್ದು ಏನಾದರೂ ಕೆಲಸ ಆಗಿದೆ. ಯಾಕೆ ಬಂದಿರೋದೇ ಅವಾಗ ಬಾ ಇವಾಗ ಬಾ ಕಾರಣ ಬೇರೆ ಏನಾರು ಹೇಳಿದಾರಾ? ಬೇರೆ ಏನು ಹೇಳಿಲ್ಲ ಸರ್. ಎಷ್ಟು ದಿನದಲ್ಲಿ ಮಾಡಬೇಕು ಇವ್ರ ಸೇವೆ? ಆಗ್ಬೇಕು. ಬಾಕಿ ನಮ್ಮ ತಾಯಿಯವ್ರಲ್ಲಿ ಹೆಸರಲ್ಲಿ ಆಸ್ತಿ, ನನ್ನ ಹೆಸರು ಇನ್ವಿಟೇಷನ್ ಆಗಬೇಕು. ಎಷ್ಟು ದಿನ ಸರ್ವಿಸ್ ಅದು? ಒಂದು ವರ್ಷ ಆಗಿದೆಯಲ್ಲ. ಹೇಳ್ತಾರೆ ಸರ್ ಅವರು. ನಿನಗೆ ಬಂದು ಹೇಳೋದಲ್ಲ, ನಿನ್ನ ಆಫೀಸ್ ಕಂಪ್ಲೇಂಟ್ ಕೊಡ್ತಾರಲ್ಲ, ನಿಮ್ಮ ಆಫೀಸ್ಗೆ ಅರ್ಜಿ ಕೊಡ್ತಾರಲ್ಲ, ಯಾವಾಗ ಮಾಡಬೇಕು ಅಂತ ಈ ಡೇಟಿಗೆ ಕೊಟ್ಟಿನಿ ಸರ್. ನೋಡ್ರಿ ಅಪ್ಲಿಕೇಶನ್ 30/7/2024 ನನ್ನ ತಾಯಿ ನೀರು ಒಂದು ಸ್ವಲ್ಪ ಹೊತ್ತು ಇರು, ನಮ್ಮವರೆಲ್ಲ ಮಾಡ್ತಾರೆ. ನಿಮ್ದು ಅಪ್ಲಿಕೇಶನ್ ಎಲ್ಲ ಕೊಡ್ರಿ, ಇವ್ರಿಗೆಲ್ಲ ಸರಿಯಾಗಿ ಒಂದು ಅಪ್ಲಿಕೇಶನ್ ಬರೀರಿ. ಯಾಕಂದ್ರೆ ಅವಾಗ ಅಪ್ಲಿಕೇಶನ್ ಜೊತೆ ದಂಡ ಅವಾಗ ಬರ್ತದೆ. ಅಪ್ಲಿಕೇಶನ್ ಜೊತೆ ನಿನ್ನ ಇದೆಯಲ್ಲ, ಏನು ನಮ್ಮ ಆಫೀಸ್ಗೆ ಒಂದು ಕಂಪ್ಲೇಂಟ್ ಕೊಡಿ. ಏನೋ ನಮ್ಗೆ ಇಲ್ಲೊಂದು ಕೊಡು, ಸಾಯಿವನ್ ಶಾಹಿಗೆ ಎಷ್ಟು ಆಯ್ತಲ್ಲ. ಸಾರಿ ಕೊಡಿ, ಕಾಪಿ ಕೊಡಿ. ನಮ್ಮ ಆಫೀಸ್ನಾಗಲೇ ಮಾಡ್ತಾರೆ. ನೀವು
ರೊಕ್ಕ ತೊಗೊಂಡು ಮಾಡಬೇಕಂತ ರೊಕ್ಕ ಇಲ್ಲದೆ ಮಾಡಲ್ಲ ಒಟ್ಟು ಜೀಟು ಪಾರ್ಟಿಗಳೆಲ್ಲ ಪರಿಶೀಲನೆ ಬರ್ತಾವ ಪಾರ್ಟಿಗಳು ಇವರ ಗನಿ ಅಂತ ಹೇಳಿ ಹಿಂಗೆ ಇರಲಿ, ಇವೆಲ್ಲ ಚೆಕ್ ಮಾಡಿ, ಒಂದು ಬಿಡಬೇಡಿ ಆಯ್ತಾ? 2024-25ನೇ ಸಾಲಿನ ಬಾಕಿ ಇರುವ ವಿಮಾ ರಹಿತ ಪರಿಹಾರದ ಹಣ ಬಿಡುಗಡೆ ಮಾಡಬೇಕು ಹಾಗೂ ಹಾನಿಯಾಗಿರುವ ಬೆಳೆಗಳಿಗೆ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಬೇಕು. ಕಲಬುರಗಿ ಜಿಲ್ಲೆಯನ್ನು ಅತಿವೃಷ್ಟಿ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು ಸೇರಿದಂತೆ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ರೈತರಿಗೆ ಕಲಬುರಗಿ ಚೆಲ್ಲೋ ಕಾರ್ಯಕ್ರಮಕ್ಕೆ ಕರೆ ನೀಡಲಾಗಿದೆ ಎಂದು ರೈತ ಮುಖಂಡ ದಯಾನಂದ ಪಾಟೀಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 2024-25ನೇ ಸಾಲಿನಲ್ಲಿ ನೆಟ್ಟೆ ರೋಗ, ತೇವಾಂಶ ಕೊರತೆ ಹಾಗೂ ಕಳಪೆ ಬೀಜಗಳಿಂದ ಜಿಲ್ಲೆಯಲ್ಲಿ 4 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಗಳು ಹಾಳಾಗಿದ್ದ ಸಂದರ್ಭದಲ್ಲಿ ನಮ್ಮ ರೈತರ ಸಂಘಟನೆಗಳ ಹೋರಾಟದ ಫಲವಾಗಿ ಮಣಿದ ಸರ್ಕಾರ 667 ಕೋಟಿ ರೂಪಾಯಿ ಪರಿಹಾರ ಘೋಷಿಸಿತು. ಅದರಲ್ಲಿ 341 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಮಾಡಿ ಬಾಕಿ ಇರುವ 326 ಕೋಟಿ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸುತ್ತಿದ್ದೇವೆ ಎಂದರು. ಅದರಂತೆ ವಿಮಾರಹಿತ ಬೆಳೆಗಾರರಿಗೂ ಸುಮಾರು 307 ಕೋಟಿ ರೂಪಾಯಿ ಪರಿಹಾರ ನೀಡಬೇಕಾಗಿದೆ. ಇನ್ನು ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿರುವುದರಿಂದ ಕಲಬುರಗಿ ಜಿಲ್ಲೆಯನ್ನು ಅತಿವೃಷ್ಟಿ ಜಿಲ್ಲೆ ಎಂದು ಘೋಷಣೆ ಮಾಡಿ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಬೇಕು. ಅದರಂತೆ 2024-25ರಲ್ಲಿ ಬಾಕಿ ಇರುವ ವಿಮಾ ಮತ್ತು ವಿಮಾ ರಹಿತ ಪರಿಹಾರ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ರೈತರಿಗೆ ಕಲಬುರಗಿ ಚೆಲ್ಲೋ ಕಾರ್ಯಕ್ರಮಕ್ಕೆ ಕರೆ ನೀಡಲಾಗಿದೆ ಎಂದರು. ಜಿಲ್ಲಾ ರೈತ ಹೋರಾಟ ಸಮಿತಿ ಅಂತ ಮಾರ್ಚ್ ಹಿಡ್ಕೊಂಡು ಇವತ್ತು ಇದೇ ಇದು ನೇತೃತ್ವನ ಹೋರಾಟ ಮಾಡ್ತಾ ಇದ್ದೀವಿ. ಇದು ಯಾವುದೇ ಪಾರ್ಟಿ ಅಲ್ಲ, ಯಾವ ಪಾರ್ಟಿ ತಗಲಿರಲ್ಲ. ಇದು ರೈತನ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಕಲಬುರಗಿ ಜಿಲ್ಲೆ ಹೋರಾಟ ಸಮಿತಿ ಅಂತ ಇದೆ. ಕೆಲವು ಪ್ರಮುಖರು ಬೇರೆ ಬೇರೆ ಹೋರಾಟದ ರೂಪದಲ್ಲಿ ಅವರು ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಇದ್ದರೂ ಕೂಡ ನಾವು ರೈತನ ಪರವಾಗಿ, ಯಾಕಂದ್ರೆ ರೈತನ ಪರವಾಗಿ ರಾಜಕೀಯ ಪಕ್ಷಗಳು ಬರ್ತಾ ಇಲ್ಲ. ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಇವ್ರು ಯಾರೂ ರೈತರ ಪರವಾಗಿ ಬರಲಾರ್ದಗೋಸ್ಕರ ನಾವೇನದ ಇವತ್ತಿನ ದಿವಸ ಇಡೀ ಈ ಜಿಲ್ಲೆಯ ರೈತಾಪಿ ವರ್ಗದ ಪರವಾಗಿ ಇದ್ದೇವೆ ಅಂತ ಹೇಳೋ ಸಲಕ್ಕೆ ಏನದ ಜಿಲ್ಲಾ ರೈತ ಹೋರಾಟ ಸಮಿತಿ ಅಂತ ಮಾಡಿದ್ವಿ. ಹಾಗಾಗಿ ಮೊನ್ನೆ ಒಂದು ಪತ್ರಿಕೆಗೋಷ್ಠಿ ಮಾಡಿದಾಗ ರಾಜ್ಯದ ಮುಖ್ಯಮಂತ್ರಿಗಳು 17ನೇ ತಾರೀಕು ಬರೋದ್ರಿಂದ ನಾವು ಮುತ್ತಿಗೆ ಹಾಕ್ತಕ್ಕಂಥದ್ದು ವಿಷಯನ ಪ್ರಸ್ತಾವನೆ ಮಾಡಿದ್ವಿ. ಅದನ್ನು ಖಂಡಿತ ಮುತ್ತಿಗೆ ಹಾಕದೆ ಅದು ಕೈ ಬಿಟ್ಟಿಲ್ಲ, ಅದರಲ್ಲಿ ಓಪೋ ಏನೂ ಇಲ್ಲ, ಅದು ಮುತ್ತಿಗೆ ಹಾಕದೇ ಗ್ಯಾರಂಟಿ. ಆದರೆ ಅದಕ್ಕಿಂತ ಮುಂಚೆ ಏನಾದರೂ 16ನೇ ತಾರೀಕು ಏನಾದರೂ ಅವರು ವ್ಯವಸ್ಥಿತವಾಗಿ ಅದರಲ್ಲಿ ಬರೆದಿದ್ದೀವಿ ಹೋದ ಲೆಟರ್ದಾಗ, ತಾವೇನಾದರೂ ಕರೆಸಿ ಡಿಸ್ಕಸ್ ಮಾಡ್ತೇವೆ ರೈತರ ಪರವಾಗಿ ಅಂದ್ರೆ ಅದು ಪ್ರಶ್ನೆ ಇಲ್ಲ. ಅದು ನಮಗೆ ಇಲ್ಲಿ ತನಕ ಇಂಟಿಮೇಷನ್ ಇಲ್ಲ. ಬಂತು ಅಂದರೆ ಅದು ಮಾತಾಡೋಕ್ಕೆ ಅವಕಾಶ. ಒಂದು ಎಲ್ಲರೇ ನಾವು ಅಲ್ಲಿ ಗೆಸ್ಟ್ ಹೌಸ್ ಬಲ್ಲಿ ಹೋಗಿ ಈಗ ಪತ್ರಿಕೆ ತಗೋರಿ ಹಿಂಗೆಲ್ಲ ನಿಂದ್ರೋದು ನಮ್ಮ ಕೈಲಾಗಲ್ಲ. ನಾವು ಈ ರಾಜ್ಯದ ಮಾಲಕರಿದ್ದಂಗೆ ನಾವು ಅನ್ನ ಹಾಕ್ತಕ್ಕಂಥವ್ರು ಅವ್ರು ಅರ್ಥ ಮಾಡ್ಕೋಬೇಕು. ಇವತ್ತಿನ ದಿವಸ ಒಂದು 5-6 ಜನ ರೈತರು ಫೋನ್ ಮಾಡ್ತಾರೆ, ಸರ್ 3 ತಿಂಗಳು ಹಿಡ್ಕೊಂಡು ಇಲ್ಲಿವರೆಗೂ ಇವತ್ತೇನು ರಾತ್ರಿ ಮಳೆ ಬಿದ್ದದ, ಅಂಥ ಮಳೆ ಎಲ್ಲಿ ಬಂದಿಲ್ಲ ಅಂಥೇಳಿ. 4 ಎಕರೆ 8 ಎಕರೆ ತಗ್ಗು ಜಮೀನ್ದಾಗ ಇವತ್ತು ನೀರು ನಿಂತವ್ರಿ, ತೊಡಿತಂದು ನೀರು ನಿಂತಾವ. ಅಂಥ ಕಷ್ಟದಲ್ಲಿ ಇವ್ರು ನೋಡಲ್ಲ ಅಂದ್ರೆ ಇವತ್ತಿನ ದಿವಸ ಏನದ ಇಲ್ಲ ಸರ್ವೇಗೆ ಹೋಗ್ತಾರಂತ. ನಾವು ಇವತ್ತು 18 ಎಕರೆ ನಂದು ಹೊಲ ಅದ, 18 ಎಕರೆ ಹೊಲದಾಗ್ಯದ, ತಿಂಗಳಾಗಟ್ಟಲೆ ಹೊಲಕ್ಕೆ ಹೋದ್ರು ಹೊಲದ ಗೊತ್ತಾಗಲ್ಲ. ಇವ್ರು ಒಂದೇ ದಿನ ಸರ್ವೆ ಮಾಡ್ತಾರೆ. ಹಾಂ ಇಲ್ಲ, ಈಗ ನಂದೇನಂತೀನಿ ಈ JDಗಳು ಅದ್ರಾಗ ನೋಡ್ರಿ 10-15% ಅಷ್ಟೇ ಹಾಳಾಗ್ಯದ ಅಂತ ಹೇಳ್ತಾರೆ. ನೋಡ್ರಿ ಅಷ್ಟೂ ಸೌಜನ್ಯ ಇಲ್ಲ, ಏನು ಸುಳ್ಳು ಹೇಳ್ತಾರೆ. ಯಾರೇ ಪತ್ರಿಕೆದವರೇ ಸ್ವತಃ ಬರೀತಾ ಇದ್ರೆ ಹಾಳಾಗ್ಯದ ಅಂತೇಳಿ ಫೋಟೋ ಹಾಕಿ ಬರೀತಾರೆ. ನಿಮಗೆ ಕರುಣೆ ಅದ, ಅವ್ರಿಗೆ ಕರುಣೆ ಇಲ್ಲ. ಅದಕ್ಕಾಗಿ ಆ ಮುತ್ತಿಗೆ ಹಾಕೋದಂತರೂ ಶತಸಿದ್ಧ. ಆದ್ರೆ ಅವ್ರಿಗೇನದ ಹಾನಿಯಾಗಿರ್ತಕ್ಕಂಥ ಬೆಳೆಗೆ ಏನದ ಪ್ರತಿ ಎಕರೆಗೆ 25,000 ರೂಪಾಯಿ ಕೊಡಲೇಬೇಕು. ಯಾಕಂದ್ರೆ ನೀವು ಪಗಾರ ತೊಗೊಳ್ಳೋಕೆ ಏನು ಮಾಡ್ತೀರಿ, ನೀವು ಹೌಸ್ನಾಗ ಹೋರಾಟ ಮಾಡ್ತೀರಿ. ನಾನು ಕೇಳಿದೆ ಮುಖ್ಯಮಂತ್ರಿ ಅವರು ಹೋದ ಸಾರಿ ಬಂದಾಗ ಮುಖ್ಯಮಂತ್ರಿ ಇವರು ಕುಮಾರಸ್ವಾಮಿ ಅವರು ಬಂದರು, ಸರ್ ನೀವು ಅವರೆಲ್ಲ ಹೌಸ್ನಾಗ ಎದ್ದು ಪಗಾರ ಹೆಚ್ಚಿಗೆ ಮಾಡೋ ಸಲಕ್ಕೆ ನೀವೆಲ್ಲ ಹೋರಾಟ ಮಾಡಿದ್ರು, ನೀವು ಮಾಡಿದ್ರಿಲ್ಲ ಅಂದ. ಇಲ್ಲ ನಾವು ವಿರೋಧ ಮಾಡಿದೆವು. ನಾವು ಚಾಟ್ ಪಗಾರ ತೊಗೊಂಬಂದ ಅನ್ಬೇಕಾಗಿತ್ತು, ನೀವು ಯಾಕಂದಿಲ್ಲ ಅಂದ್ರೆ ಎಲ್ಲರಿಗೂ ಬೇಕಾಗ್ಯದ್ರಿ. ಅಲ್ಲಿ ಆದ್ರೆ ನೀವು ಸ್ಟ್ರೈಕ್ ಮಾಡಿ ಹೋರಾಟ ಮಾಡಿ ಪಗಾರ ತೊಗೋತೀರಿ. ಆದರೆ ರೈತನ ಸಂದರ್ಭ ಬಂದಾಗ ನೀವು ಅವ್ರ ಪರವಾಗಿರಲ್ಲ ಅಂದ್ರೆ ಇಂಥ ಸಂದರ್ಭದಾಗ ಬರ್ರಿ, ಕಣ್ಣಾರು ನೋಡುತ್ತೀರಿ. ಯಾವುದೇ ರಾಜಕೀಯ ಪಕ್ಷ ನಮ್ಮ ಜೊತೆಗೆ ಬಂದಿಲ್ಲ. ಅವ್ರು ಬಂದು ಇವು ಕಾಂಗ್ರೆಸ್ ಇದ್ದಂಗೆ BJP ಇದ್ದಂಗೆ ಕಾಂಗ್ರೆಸ್, ಇವೆಲ್ಲ ಆಗಬಾರ್ದು ಅನ್ನೋಗೋಸ್ಕರ ಇವತ್ತಿನ ದಿವಸ ನಾವು ಏನಾಗಿ ಹಾಳಾಗಿರ್ತಕ್ಕಂಥದ್ದು ಅದಕ್ಕೆಲ್ಲದ ಪ್ರತಿ ಎಕರೆಗೆ 25,000 ಕೊಡ್ಬೇಕಂತಕ್ಕಂಥ ಖಡಾಖಂಡಿತ ನಮ್ಗೆ ವಿಚಾರದ
ಸೆಪ್ಟೆಂಬರ್ 17ರಂದು ಭಾರತೀಯ ಜನತಾ ಪಕ್ಷದ ನೂತನ ಕಾರ್ಯಾಲಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಿಜೆಪಿಯ ರಾಜ್ಯ ಅಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಆಳಂದಕ್ಕೆ ಆಗಮಿಸಲಿದ್ದಾರೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹರ್ಷಾನಂದ್ ಗುತ್ತೇದಾರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಳಂದ ಪಟ್ಟಣದಲ್ಲಿ ಸೆಪ್ಟೆಂಬರ್ 17ರಂದು ಭಾರತೀಯ ಜನತಾ ಪಕ್ಷದ ನೂತನ ಕಾರ್ಯಾಲಯ ಉದ್ಘಾಟನೆ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಬಿವೈ ವಿಜೇಂದ್ರ ಹಾಗೂ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆಗಮಿಸಲಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ದಿವಂಗತ ಅಣ್ಣಾರಾವ್ ವೀರಭದ್ರಪ್ಪ ಪಾಟೀಲ್ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದೇ ದಿನ ಸಾಯಂಕಾಲ ಆಳಂದ ಪಟ್ಟಣದ ಶ್ರೀರಾಮ ಮಾರುಕಟ್ಟೆ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಹಿಂದೂ ಮಹಾಗಣಪತಿಯ ದಶಮಾನೋತ್ಸವ ಹಾಗೂ ಹಿಂದೂ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಿ ಬೃಹತ್ ಹಿಂದೂ ಸಮಾವೇಶದಲ್ಲಿ ಗದುಗಿನ ಜಗದ್ಗುರು ಸದಾಶಿವ ಮಹಾಸ್ವಾಮಿಗಳು ಆಶೀರ್ವಚನ ನೀಡಲಿದ್ದಾರೆ ಎಂದು ತಿಳಿಸಿದರು. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಅನೇಕ ರಾಜಕೀಯ ಗಣ್ಯ ವ್ಯಕ್ತಿಗಳು ಸೇರಿದಂತೆ ಅನೇಕರು ಆಗಮಿಸಲಿದ್ದಾರೆ ಎಂದರು. ಉದ್ದೇಶ ಸೆಪ್ಟೆಂಬರ್ 17ನೇ ತಾರೀಕು ಆಳಂದ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೂತನವಾದಂಥ ಒಂದು ಕಾರ್ಯಾಲಯದ ಉದ್ಘಾಟನೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಬಿವೈ ವಿಜೇಂದ್ರ ಅವರು ಹಾಗೂ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಬಂದು ಈ ಕಾರ್ಯಕ್ರಮ ನಡೆಸ್ಕೊಡಲಿದ್ದಾರೆ. ಮತ್ತು ಅದರ ಜೊತೆಯಲ್ಲಿ ಆಳಂದ ಶ್ರೀರಾಮ್ ಮಾರ್ಕೆಟ್ನಲ್ಲಿ ಹಿಂದೂ ಮಹಾಗಣಪತಿ ಸಮಿತಿಯವರು ಈ ವರ್ಷ ದಶಮಾನೋತ್ಸವ ಕಾರ್ಯಕ್ರಮ ಇರೋದ್ರಿಂದ ವಿಜೃಂಭಣೆಯಿಂದ ಅರ್ಥಪೂರ್ಣ ರೀತಿಯಲ್ಲಿ ಮಾಡಬೇಕಂತಂದು ವಿಚಾರ ಮಾಡಿ ಅದು ವೇದಿಕೆ ಮುಖಾಂತರ ಆಳಂದ ತಾಲೂಕಿನ ಮಾಜಿ ಶಾಸಕರು ಸ್ವತಂತ್ರ ಹೋರಾಟಗಾರರಂಥ ದಿವಂಗತ ಶ್ರೀ ಎ ವಿ ಪಾಟೀಲ್ ಅವರ ಒಂದು ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆಯು ಕೂಡ ಬಿ ವೈ ವಿಜೇಂದ್ರ ಅವರ ಹಸ್ತದಿಂದ ಮಾಡಲಾಗುವುದು. ಮತ್ತು ಅದೇ ವೇದಿಕೆ ಮುಖಾಂತರ ಬೃಹತ್ ಹಿಂದೂ ಸಮಾವೇಶ ಕೂಡ ಹಮ್ಮಿಕೊಳ್ಳಲಾಗಿದೆ. ಆ ಹಿಂದೂ ಸಮಾವೇಶವನ್ನು ಇಡೀ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಮಾಡಲು ಬರಲಿದ್ದಾರೆ ನಮ್ಮ ಗದಗಿನ ಜಗದ್ಗುರು ಸದಾಶಿವ ಮಹಾಸ್ವಾಮಿಗಳು, ಸದಾಶಿವಾನಂದ ಸ್ವಾಮಿಗಳವರು ಬರಲಿದ್ದಾರೆ. ಅದಕ್ಕೆ ಇದು ಆಳಂದದಲ್ಲಿ ಒಂದು ಬಹಳ ದೊಡ್ಡ ಕಾರ್ಯಕ್ರಮ ನಡೆಯಲಿದೆ 17ನೇ ತಾರೀಕು. ಈ ಕಾರ್ಯಕ್ರಮದ ಜೊತೆಯಲ್ಲಿ ಇದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯು ಕೂಡ ಅವತ್ತು ನಡೆಯಲಿದ್ದು, ಹಾಗೂ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಭಾರತೀಯ ಜನತಾ ಪಕ್ಷದ ಒಂದು ಸೇವಾ ಪಾಕ್ಷಿಕ ಕಾರ್ಯಕ್ರಮದ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ಆಳಂದ ಮಂಡಲ ಹಾಗೂ ಬಸವೇಶ್ವರ ಆಸ್ಪತ್ರೆ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಚಿಕಿತ್ಸೆ ಕೇಂದ್ರ ಅಲ್ಲಿ ತೆಗೆಯಲಾಗುವುದು ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಅಲ್ಲಿ ಮಾಡಲು ವ್ಯವಸ್ಥೆ ಮಾಡಲಾಗಿದೆ. ಈ ಎಲ್ಲ ಇದು 3 ಗಂಟೆಗೆ ಆಳಂದದಲ್ಲಿ 3ರಿಂದ 7:30 ನಡೀತದೆ. ಆಳಂದ ತಾಲೂಕಿನಲ್ಲಿ ವಾಡಿಕೆಗಿಂತ 50% ಹೆಚ್ಚು ಮಳೆಯಾಗಿ ಅಪಾರ ಪ್ರಮಾಣದ ಬೆಳೆ ಆಸ್ತಿಪಾಸ್ತಿ ಹಾನಿಯಾಗಿವೆ. ಈ ಕೂಡಲೇ ರಾಜ್ಯ ಸರ್ಕಾರ ಹೆಚ್ಚಿನ ಪರಿಹಾರ ಘೋಷಣೆ ಮಾಡಬೇಕು ಎಂದು ನೀತಿ ಆಯೋಗದ ಉಪಾಧ್ಯಕ್ಷರು ಹಾಗೂ ಆಳಂದ ಮತಕ್ಷೇತ್ರದ ಶಾಸಕರಾದ ಬಿಆರ್ ಪಾಟೀಲ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಳಂದ ಕ್ಷೇತ್ರದಲ್ಲಿ ಸುಮಾರು 70 ಕೋಟಿ ರೂಪಾಯಿಗಳಷ್ಟು ನಷ್ಟವಾಗಿದ್ದು, ಇದೊಂದು ಪರಿಹಾರ ರಾಜ್ಯ ಸರ್ಕಾರದಿಂದ ಒದಗಿಸಲು ಬಹುತೇಕ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರದಿಂದ ಸಹಕಾರ ಪಡೆದುಕೊಂಡು ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದರು. 1968 ಮತ್ತು 1972ರ ಬರಗಾಲಕ್ಕಿಂತಲೂ ಹೆಚ್ಚು ಹಾನಿ ಈ ಬಾರಿ ಮಳೆಯಿಂದಾಗಿ ತಾಲೂಕಿನಾದ್ಯಂತ ರಸ್ತೆಗಳು, ಶಾಲಾ ಕೊಠಡಿಗಳಿಗೆ ಹಾನಿಯಾಗಿದೆ. ಹೀಗಾಗಿ ಸರ್ಕಾರ ಆಳಂದ ಮತಕ್ಷೇತ್ರಕ್ಕೆ ಕನಿಷ್ಠ 70 ಕೋಟಿ ರೂಪಾಯಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಏನು ಕಳೆದ ಸುಮಾರು 50 ವರ್ಷಗಳಕ್ಕಿಂತ ಮುಂಚೆ 1968 ಭಾಳ ದೊಡ್ಡ ಭೀಕರ ಮಳೆ ನಮ್ಮ ಭಾಗದಲ್ಲೇ ಆಗಿತ್ತು. 1968 ಅದಾದ ನಂತರ 72ರಲ್ಲಿ ಬರಗಾಲ ಬಂತು. ಮತ್ತು ಕೆಲವು ಸಲ ಅತಿ ಮಳೆ ಜಾಸ್ತಿ ಆಯಿತು. ಈ ಸೃಷ್ಟಿ
ಭಾಳಷ್ಟು ಬದಲಾವಣೆ ಆಯಿತು ನಿಸರ್ಗ. ಈಗ ಈ ವರ್ಷ ಕಳೆದ ಬುಧವಾರದಿಂದ ಇಲ್ಲಿವರೆಗೆ ಇನ್ನೂ 4 ದಿವಸ ಮಳೆ ಬೀಳುವಂಥ ಸಂಕೇತಗಳಿದ್ದಾವೆ ಹವಾಮಾನ ಇಲಾಖೆ ಹೇಳಿದ ಪ್ರಕಾರ. ಇಷ್ಟು ಮಳೆ ನಮ್ಮ ಜೀವನದಲ್ಲಿ ನಾವು ಯಾವತ್ತು ನೋಡಿಲ್ಲ. ಎಮ್ ಪಾಟೀಲ್ ಸಾಹೇಬರು ನನಗೆ ಹಿರಿಯರು, ಬಹುಶಃ ಅವರು ನೋಡಲಿಕ್ಕಿಲ್ಲ. 68ರಲ್ಲಿ ಅವರು ಓದ್ತಾಯಿದ್ರು, ನಾನು ಇನ್ನು ಹೈಸ್ಕೂಲಲ್ಲಿದ್ದೆ. ಈಗ ಮಳೆ ಬಿದ್ದಿದೆ. ನನ್ನ ಒಂದೇ ಕ್ಷೇತ್ರದಲ್ಲಿ ಅಂದಾಜು ಸುಮಾರು 70 ಕೋಟಿ ರೂಪಾಯಿ ಪ್ರಾಥಮಿಕ ವರದಿಯಿಂದ ಬಂದಂಥ ವರದಿಗಳ ಪ್ರಕಾರ 70 ಕೋಟಿ ರೂಪಾಯಿ ಹಾನಿಯಾಗಿದೆ. ಅದರಲ್ಲಿ ಕೃಷಿ ಇಲಾಖೆಯಿಂದ 38,000 ಹೆಕ್ಟರು, ತೋಟಗಾರಿಕೆ ಇಲಾಖೆಯಲ್ಲಿ 1600 ಹೆಕ್ಟರು, ಆಮೇಲೆ PWD ಇಲಾಖೆ ರಸ್ತೆಗಳು ಸುಮಾರು 245 ಲಕ್ಷ ರೂಪಾಯಿ ಹಾನಿಯಾಗಿದೆ. ಹಾಗೂ ಸಣ್ಣ ನೀರಾವರಿ ಇಲಾಖೆದು ಹಾನಿಯಾಗಿದೆ. ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಇದು ಕೂಡ ದೊಡ್ಡ ಪ್ರಮಾಣದಲ್ಲಿ 500 ಮತ್ತು 200 ಅಂಗನವಾಡಿಗಳು ಸೇರಿ. ಪಶುಪಾಲನೆ ಮತ್ತು ಪಶುವೈದ್ಯಕೀಯ 2.24, ಕಂದಾಯ ಇಲಾಖೆ 100 ಮನೆಗಳು, ಅದರಲ್ಲಿ 10 ಕೋಟಿ, ಜಸ್ಕಾಮ್ದವ್ರದ್ದು 75, ಅರಣ್ಯ ಇಲಾಖೆ, ಹೀಗೆ ಒಟ್ಟು 70 ಕೋಟಿ ರೂಪಾಯಿ ಪ್ರಾಥಮಿಕ ವರದಿಯಿಂದ ಬಂದಂಥ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಭಾಳ ದೊಡ್ಡ ಪ್ರಮಾಣದ ಹಾನಿ ಇವತ್ತು ಆಗಿದೆ. ಕಳೆದ 2.5 ದಿವಸಗಳ ಕಾಲ ನಾನು ಅಧಿಕಾರಿಗಳ ಜೊತೆಗೆ ನನ್ನ ಕ್ಷೇತ್ರವನ್ನು ಸಮೀಕ್ಷೆ ಮಾಡಿದ್ದೇನೆ. ನಾವೇನು ಕಳೆದ ಬಾರಿ ಇದೇ ವಿಷಯಕ್ಕೆ ನಾನು ಪತ್ರಿಕಾಗೋಷ್ಠಿ ಮಾಡಿದೆ, ಅದಕ್ಕಿಂತ ಈಗ ಗಂಭೀರವಾದ ಪರಿಸ್ಥಿತಿ ಉದ್ಭವ ಆಗಿದೆ, ಭಾಳ ಗಂಭೀರವಾಗಿದೆ. ಈಗ ಈ ಉತ್ತರಿ ಮಳೆ, ಇದು ಜೋಳ ಬಿತ್ತುವಂಥ ಸಮಯ. ಯಾರ ಹೊಲದಲ್ಲಿ ಕೂಡ ನೀವು ಕಾಲಿಟ್ಟರೆ ಕೆಸರು ಮೊಳಕಾಲಷ್ಟು ಕೆಸರು. ಅಫ್ಜಲ್ಪುರ ತಾಲೂಕಿನಲ್ಲಿ ಭೀಮಾ, ಅಮರ್ಜಾ ಹಾಗೂ ಬೋರೆ ನದಿಗಳ ಹರಿವಿನಿಂದಾಗಿ 36ಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತವಾಗಿವೆ. ಈ ಕ್ಷೇತ್ರವು ಮಳೆ ಆದರೂ ಹಾನಿಯಾಗುತ್ತದೆ. ಮಳೆ ಆಗದೇ ಇದ್ದರೂ ಪ್ರವಾಹಕ್ಕೆ ತುತ್ತಾಗಿವೆ. ಹೀಗಾಗಿ ಸುಮಾರು 27 ಹಳ್ಳಿಗಳು ಸ್ಥಳಾಂತರಗೊಳ್ಳಬೇಕಿದೆ ಎಂದು ಅಫ್ಜಲ್ಪುರ ಶಾಸಕ MY ಪಾಟೀಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಫ್ಜಲ್ಪುರದಲ್ಲಿ ವಾಡಿಕೆಗಿಂತ 66% ಅತಿಯಾದ ಮಳೆಯಿಂದಾಗಿ ಅಪಾರ ಹಾನಿಯಾಗಿದೆ. ರಸ್ತೆಗಳು, ಶಾಲಾ ಕೊಠಡಿಗಳು, ಜೀವಹಾನಿ ಸೇರಿದಂತೆ ಸಾಕಷ್ಟು ನಷ್ಟವಾಗಿದೆ. ನೀರಿನ ರಭಸದಿಂದಾಗಿ ಮಣ್ಣೂರು ಹತ್ರದ ರಸ್ತೆ, ಜೇವರ್ಗಿ ಬಿ ಗ್ರಾಮದ ಬ್ರಿಡ್ಜ್ ಕಿತ್ತು ಹೋಗಿ ಜನಸಂಪರ್ಕ ಕಡಿತಗೊಂಡಿದೆ. 548 ಬಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಿಧಾನಗತಿಯಿಂದ ಸಾಗುತ್ತಿದ್ದು, ಇದರಿಂದ ಸಾಕಷ್ಟು ತೊಂದರೆ ಆಗುತ್ತಿದೆ. ಶಹಬಾದ್, ಚಿನ್ಮಳ್ಳಿ, ತಿಳುಗೋಳ ರಸ್ತೆಗಳ ಸಂಪರ್ಕ ಕಡಿತಗೊಂಡದ್ದು, ಚಿನ್ಮಳ್ಳಿಯ ಬ್ರಿಡ್ಜ್ ಕಿವಾಲ್ ಕಿತ್ತು ಹೋಗಿ ಅಪಾರ ಪ್ರಮಾಣದ ರೈತರ ಬೆಳೆ ಹಾನಿಯಾಗಿದೆ. ಇವೆಲ್ಲವನ್ನ ಗಮನಿಸಿಕೊಂಡು ರಾಜ್ಯ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ತಿಳಿಸಿ ಹೇಳಿದ್ದಾರೆ. ಈಗ ಅಫ್ಜಲ್ಪುರ ಮತ್ತು ಆಳಂದ ತಾಲೂಕು ಒಂದು ವಿಭಿನ್ನ ಸಮಸ್ಯೆ ಇದೆ. ನಮ್ಮಲ್ಲಿ 3 ನದಿಗಳು ಇರ್ತವೆ ಅಫ್ಜಲ್ಪುರದಲ್ಲಿ: ಭೀಮಾ, ಅಮರ್ಜಾ ಮತ್ತು ಬೋರಿ. ನಾವು ಮಳೆಗಾಲದಲ್ಲಿ ಅಷ್ಟೇ ನೀರು ನೋಡ್ತೀವಿ ಇವಕ್ಕೆ, ಈ ನದಿಗಳು ಹರಿಯವು. ಬೇಸಿಗೆಯಲ್ಲಿ ನಮಗೆ ನೀರೇ ಸಿಗ್ತಾಯಿಲ್ಲ. ಯಾಕಂದರೆ ಮಹಾರಾಷ್ಟ್ರದವರು ಅವರು ಭೀಮಾ ನದಿಗೆ ಟನಲ್ ಮುಖಾಂತರ ಸುರಂಗ ಮಾರ್ಗದಿಂದ ಸೀನಾ ನದಿಗೆ ಒಯ್ದು ನೀರು ಅವರು 8 ಬ್ಯಾರೇಜ್ಗಳು ಕಟ್ಟಿದ್ದಾರೆ. ಅವ್ರು ಸಾಕಾಗಿದ್ದ ನೀರು ನಮಗೆ ಬಿಡ್ತಾರೆ. ಬಚಾವತ್ ಆಯೋಗದ ಪ್ರಕಾರ ಅವರು ಮಾಡ್ತಾಯಿಲ್ಲ, ಅವರು ಬಿಡ್ತಾಯಿಲ್ಲ ನಮಗೆ ನೀರು. ಅದರಿಂದ ನಮಗೆ ಏನಾಗಿದೆ ಅಂತಂದ್ರೆ, ಈ ಭೀಮಾ ನದಿ ಹೊರ ಆಗಬೇಕಾಗಿತ್ತು, ಶಾಪ್ ಆಗ್ಯದ ಅಂಥೇಳಿ ನಾನು ಕಂಡುಕೊಂಡಿದ್ದೇನೆ. ಯಾಕಂದರೆ ನಮ್ಮಲ್ಲಿ ಮಳೆನೇ ಆಗಲಿಲ್ಲ ಅಂತಂದ್ರೆ ಪ್ರವಾಹ ಬಂದುಬಿಡ್ತದೆ. ಯಾಕಂದ್ರೆ ಮಹಾರಾಷ್ಟ್ರದಾಗ ಮಳೆ ಬಿತ್ತಂದ್ರೆ ಅವಾಗ ಹೆಚ್ಚಿನ ನೀರು ನಮ್ಗೆ ಬಿಟ್ಟು ಬಿಡ್ತಾರೆ. ಮಳೆ ಆಗದಿದ್ದರೂ ಕೂಡ ಪ್ರವಾಹ ಇರ್ತದೆ, ಮಳೆ ಆದ್ರಂತೂ ಪ್ರವಾಹ ಇದ್ದೇ ಇರ್ತದೆ.
ಹೀಗಾಗಿ ನಮ್ಮ ಸಂಕಷ್ಟ ಭಾಳ ಬೇರೆ ರೀತಿಯಿಂದಿದೆ. ಸುಮಾರು 37 ಹಳ್ಳಿಗಳು ಇವತ್ತು ಜಲಾವೃತ ಆಗಿವೆ. ಪ್ರತಿ ಸಲನೂ ಕೂಡ ಈ ಹಳ್ಳಿಗಳು ಬಾಧಿತವಾಗ್ತಾ ಇವೆ. ಹಿಂದೆ ನಾವು ಕುಮಾರಸ್ವಾಮಿಯವರಿದ್ದಾಗ ಸುಮಾರು 11 ಹಳ್ಳಿ ಶಾಶ್ವತವಾಗಿ ನಾವು ಸ್ಥಳಾಂತರ ಮಾಡಿದ್ವಿ. ಅದಾದಮೇಲೆ ಭೀಮಾ ಏತ ನೀರಾವರಿಯಲ್ಲಿ ಸುಮಾರು 6 ಹಳ್ಳಿಗಳನ್ನು ನಾವು ಸ್ಥಳಾಂತರ ಮಾಡಿದ್ದೀವಿ. ಆದಾಗ್ಯೂ ಕೂಡ ಇನ್ನೂ 27 ಹಳ್ಳಿಗಳು ಜನರು ಸ್ಥಳಾಂತರ ಬಯಸಿ ಇವತ್ತು ನಮ್ಮ ಕಡೆ ಬರ್ತಾ ಇದ್ದಾರೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಮುರುಮ್ನಿಂದ ಜಾಳಕಿವರೆಗೆ ಏನು ರಾಷ್ಟ್ರೀಯ ಹೆದ್ದಾರಿ ಆಗಿದೆ, ಆ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಪ್ರಾರಂಭ ಆಗಿದೆ. ಮಣೂರು ಹತ್ತಿರ ದೊಡ್ಡ ಊರು ಮಣೂರು, ಇಂಡಿ, ಬಿಜಾಪುರ ಎಲ್ಲ ಕಡೆ ಹೋಗ್ತಿದ್ದ ರೋಡು. ಅಲ್ಲಿ ಒಂದು ಸೇತುವೆ ಕೊಲ್ಯಾಪ್ಸ್ ಆಗಿದೆ. ಇನ್ನೂವರೆಗೆ ಅವರಿಗೆ ರಿಪೇರಿ ಮಾಡೋಕ್ಕಾಗಿಲ್ಲ. ಕಮ್ಯುನಿಕೇಷನ್ ಕಟ್ ಆಗಿದೆ. ಅಂಥ ದೊಡ್ಡ ಹಳ್ಳಿ ಇವತ್ತು ಕಮ್ಯುನಿಕೇಷನ್ ಇಲ್ಲ. 371ನೇ ಜೆ ವಿಶೇಷ ಸ್ಥಾನಮಾನ ಪಡೆದಿರುವ ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶದ ಸರ್ವಾಂಗೀಣ ರಚನಾತ್ಮಕ ಪ್ರಗತಿಗೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಮಹತ್ವದ ಬೇಡಿಕೆಗಳನ್ನು ಈಡೇರಿಸಲು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತೇವೆ ಎಂದು ಹಿರಿಯ ಹೋರಾಟಗಾರ ಲಕ್ಷ್ಮಣ ದಸ್ತಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಗೆ ಅಂಗವಾಗಿ ಕಲಬುರಗಿಗೆ ಆಗಮಿಸುತ್ತಿರುವ ಮುಖ್ಯಮಂತ್ರಿಗಳು ಕಲ್ಯಾಣದ ಅಭಿವೃದ್ಧಿ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ಸೆಪ್ಟೆಂಬರ್ 16ರಂದು ವಿಶೇಷ ಸಂಪುಟ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕ ರಚನಾತ್ಮಕ ಅಭಿವೃದ್ಧಿಗೆ ಸಂಬಂಧಿಸಿದ ಅತಿವೃಷ್ಟಿಯಿಂದ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿರುವುದರಿಂದ ಇದಕ್ಕೆ ತಕ್ಷಣ ಸ್ಪಂದಿಸಿ ರೈತರಿಗೆ ವೈಜ್ಞಾನಿಕ ಮಾನದಂಡದಂತೆ ಪರಿಹಾರದ ಹಣ ನೀಡಬೇಕು. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಖಾಲಿ ಇರುವ ಸುಮಾರು 62,000ಕ್ಕೂ ಮೇಲ್ಪಟ್ಟ ಹುದ್ದೆಗಳನ್ನು ಭರ್ತಿ ಮಾಡಲು ಕಾಲಮಿತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಕಲ್ಯಾಣ ಕರ್ನಾಟಕ ಪ್ರದೇಶದ ಪಾಲಿನ 37% ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು, ಅಂದರೆ ಸುಮಾರು 21,381 ಹುದ್ದೆಗಳು ಭರ್ತಿ ಮಾಡಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. 17ನೇ ತಾರೀಕಿನ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕಲಬುರಗಿಗೆ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾಳೆ ದಿವಸ ವಿಶೇಷ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇಡ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದು ನಾವು ಸ್ವಾಗತ ಮಾಡ್ತೀವಿ. ಯಾಕಂದ್ರೆ ನಾವು ಮೊನ್ನೆ ದಿವಸ ಸನ್ಮಾನ್ಯ ಪ್ರಿಯಾಂಕರ್ ಜೊತೆ ಸಮಾಲೋಚನೆ ಮಾಡಿದಾಗ ನಾವು ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗು ಇಡೋ ಬಗ್ಗೆ ಯೋಚನೆ ಮಾಡಿದ್ದೀವಿ. ಅದರ ಇಡೋದಾಗಲಿಲ್ಲ. ಈಗ ಅವಸರದಲ್ಲಿ 2 ದಿನ ಇಡ್ಲಿಕ್ಕಾಗಲ್ಲ. ಅದಕ್ಕೆ ವಿಶೇಷ ಕ್ಯಾಬಿನೆಟ್ ಮೀಟಿಂಗು 16 ತಾರೀಕು ಬೆಂಗಳೂರಿನಲ್ಲಿ ಇಡ್ತಾ ಇದ್ದೀವಿ. ಆ ಒಂದು ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿಗೆ ನಾವು ಆದ್ಯತೆ ಕೊಡ್ತೀವಿ ಅಂತ ಹೇಳಿದರು. ಅದಕ್ಕೆ ನಾವು ಸ್ವಾಗತ ಸಲ್ಲಿಸಿದ್ದೀವಿ. ಮತ್ತು ನಾವು ಮುಖ್ಯವಾಗಿ ಏನು ಹೇಳಿದ್ವಿ ಅಂದ್ರೆ, ಕಲ್ಯಾಣ ಕರ್ನಾಟಕದಲ್ಲಿ ಬಹಳಷ್ಟು ಮಳೆ ಆಗಿ ಹಾನಿಯಾಗ್ಯದ. ಅದು ಮೊದಲನೇ ಆದ್ಯತೆ ತೊಗೋಬೇಕು. ರೈತರಿಗೆ ಏನಪ್ಪ ಭಾಳ ಲಾಸ್ ಆಗ್ಯದ, ಅದು ಪರಿಹಾರ ಕೊಡೋ ನಿಟ್ಟಿನಲ್ಲಿ ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ನಾವು ಹೇಳಿದ್ದೀವಿ. ಆಮೇಲೆ ಈಗಾಗಲೇ ಒಳ ಮೀಸಲಾತಿ ಪ್ರಕ್ರಿಯೆ ಪೂರ್ಣ ಆಗ್ಯದ. ಅದಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ 2,76,000 ಚಿಲ್ಲರೆ ಹುದ್ದೆಗಳು ಖಾಲಿ ಅವ ಕರ್ನಾಟಕ ರಾಜ್ಯದಲ್ಲಿ. ಇದು ನಾ ಹೇಳೋ ಡಾಟಾ ಒಂದು ತಿಂಗಳು ಮೊದಲಿಂದು. ಈಗ 76,000 ಹೋಗಿ ಏನಪ್ಪ ಅಂದ್ರೆ 78,000, 2,78,000 ಮುಟ್ಟಿ ದಿನೇ ದಿನೇ ಖಾಲಿ ಆಗ್ತಾನೆ ಹೋದವು, ಭರ್ತಿ ಆಗ್ತಾ ಇಲ್ಲ. ನಮ್ಮ ಪಾಲಿಂದು 62,000 ಮೇಲ್ಪಟ್ಟು ಹುದ್ದೆಗಳು ಖಾಲಿ ಅವ. ಮತ್ತು ಈ ಹುದ್ದೆಗಳು ಎಲ್ಲಿ ತನಕ ಪೂರ್ಣ ಭರ್ತಿ ಆಗಲ್ಲ ಅಲ್ಲಿ ತನಕ 371ನೇ ಕಲಮು ಪೂರ್ಣ ಪ್ರಮಾಣ ಅನುಷ್ಠಾನ ಆಗಲ್ಲ. ಅದಕ್ಕೆ ನೀವು ಏನದಲ್ಲ, ನಾವು ಪ್ರತಿ ವರ್ಷ ವಿಮೋಚನಾ ದಿನಾಚರಣೆ ಅಂದ್ರೆ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಸಂದರ್ಭದಲ್ಲಿ 371 ಬಗ್ಗೆ ಮಾತಾಡ್ತೀರಿ, ಅನುಷ್ಠಾನ ಬಗ್ಗೆ ಮಾತಾಡ್ತೀರಿ. ಇವೆಲ್ಲ ನಾವು ಸ್ವಾಗತ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ನಮ್ಮ ಭಾಗಕ್ಕೆ ವಿಲೀನ ಮಾಡೋ ಸಲುವಾಗಿ ಹೋರಾಟದವ್ರ ಬಗ್ಗೆನೂ ಮಾತಾಡ್ತೀವಿ, ಸ್ವಾಗತ ಸಲ್ಲಿಸ್ತೀವಿ. ಅದಕ್ಕೆ ನಮ್ಮ ಪ್ರದೇಶದ ಪ್ರಾದೇಶಿಕ ಅಸಮತೋಲನ ನಿವಾರಣೆ ನಿಟ್ಟಿನಲ್ಲಿ ಏನದಲ್ಲ, ಈ ಒಂದು ನೇಮಕಾತಿನ ಮುಖ್ಯ ಅದ. ಈ ಒಂದು ಬಹಳ ಗಂಭೀರವಾಗಿ ತೊಗೋಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಸರ್ಕಾರಕ್ಕೆ. ಆಮೇಲೆ ಕಲ್ಯಾಣ ಕರ್ನಾಟಕದಲ್ಲಿ 37% ಟೀಚರ್ ಹುದ್ದೆಗಳು ಖಾಲಿ ಅವ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ. 37%, 21,381
21,381 ಹುದ್ದೆಗಳು ಖಾಲಿ ಅವ. ಹುದ್ದೆಗಳೇ ಬರ್ತಿಯಾಗಲ್ಲ ಅಂದ್ರೆ ನಮ್ಮ SLC PUC ರಿಸಲ್ಟ್ ಹೆಂಗೆ ಬರ್ತದೆ? ಕೇವಲ ಬಿಲ್ಡಿಂಗ್ ಸೋರ್ಲತ್ತದ ಅಂತೇಳಿ 20 ಲಕ್ಷ ರೂಪಾಯಿ KKRDB ಸ್ಯಾಂಕ್ಷನ್ ಮಾಡ್ಕೊಳ್ತೀವಿ. ಆ ಬಿಲ್ಡಿಂಗ್ದಾಗ ಟೀಚರೇ ಇಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ನಮ್ಮಲ್ಲಿ ಟೀಚರ್ ಇಲ್ಲ. ಒಬ್ಬ ಟೀಚರ್ ಒಂದು ಸ್ಕೂಲ್ನಾಗ, ಇಬ್ಬರು ಟೀಚರ್ ಒಂದೊಂದು ಸ್ಕೂಲ್ನಾಗ ಏನದಲ್ಲ ಟೀಚರೇ ಇಲ್ಲ. ಮತ್ತು ಎಲ್ಲಿ ಕೆಲವು ಟೀಚರ್ ಅವ ಅಂತ ಅಲ್ಲಿ ವಿದ್ಯಾರ್ಥಿಗಳೇ ಇಲ್ಲ. ಈ ಪರಿಸ್ಥಿತಿ ಇಲ್ಲಿ ನಮ್ಮ ಬಂದದ. ಅದಕ್ಕೆ ಇದ್ರ ಬಗ್ಗೆ ಗಂಭೀರವಾಗಿ ತೊಗೋಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ. ಮತ್ತು ಸುಮಾರು ವರ್ಷಗಳಿಂದ ಈಗ ದೈಹಿಕ ಟೀಚರೇ ಇಲ್ಲ. PUC ಬೋರ್ಡ್ ರಚನೆಯಾಗಿ 54 ವರ್ಷ ಇತ್ತು. PUC ಬೋರ್ಡ್ದಾಗ ಒಬ್ಬನೂ ಏನಪ್ಪ ಅಂದ್ರೆ ದೈಹಿಕ ಟೀಚರ್ ಇಲ್ಲ ಅಂದ್ರೆ ನಾವು ರಾಜ್ಯ ರಾಷ್ಟ್ರ ಮಟ್ಟದಾಗ ನಮ್ಮದು ಏನಾದ್ರು ಕ್ರೀಡೆಗಳದಾಗ ಹೆಂಗೆ ಪ್ರಶಸ್ತಿ ತಗೋತೀವಿ? ಹೆಂಗೆ ಸಾಧ್ಯ ಅದ? ಇದನ್ನು ಪ್ರಾಕ್ಟಿಕಲಾಗಿ ಏನಪ್ಪ ಅಂದ್ರೆ ವಿಚಾರ ಮಾಡಬೇಕು. ಯಾಕಂದ್ರೆ ನಮ್ಮದೆಲ್ಲ ದೊಡ್ಡ ನಾಯಕರೆಲ್ಲ ಇಲ್ಲಿಂದೇ ಹೋಗ್ಲತ್ತಾರ, ಇಲ್ಲಿನೂ ಅವ್ರಿಗೆ ನಾನು ಗಮನಕ್ಕೆ ತರ್ತಾ ಇದ್ದೀನಿ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ರಾಜ್ಯದ ನೆರೆ ಹಾನಿ ಪ್ರದೇಶಗಳು, ರೈತರು, ಸಂತ್ರಸ್ತರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಜನತಾದಳ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ರಾಜ್ಯ ಪ್ರವಾಸದ ಭಾಗವಾಗಿ ಇಂದು ಕಲಬುರಗಿಯ APMC ಯಾರ್ಡ್ನಲ್ಲಿ ರೈತರೊಂದಿಗೆ ಸಂವಾದ ನಡೆಸಿ ಅತಿವೃಷ್ಟಿಯಿಂದ ರೈತರು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ರೈತರ ಮೂಲಕವೇ ನಿಖಿಲ ಕುಮಾರಸ್ವಾಮಿ ಅವರು ಮಾಹಿತಿ ಪಡೆದುಕೊಂಡರು. ಇದೇ ವೇಳೆಯಲ್ಲಿ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರು ರೈತರ ಸಂವಾದದಲ್ಲಿ ದೂರವಾಣಿ ಮೂಲಕ ಮಾತನಾಡಿ ರೈತರ ಸಂಕಷ್ಟ ಆಲಿಸಿದರು. ಕಲಬುರಗಿ ರೈತರಿಗೆ ನನ್ನ ನಮಸ್ಕಾರಗಳು. ರೈತರ ಸಂಕಷ್ಟವನ್ನು ನಾನು ಗಮನಿಸುತ್ತಿದ್ದೇನೆ. ರಾಜ್ಯದಲ್ಲಿ ನಮ್ಮ ರೈತರು, ಅದರಲ್ಲಿಯೂ ಕಲಬುರಗಿ ಮತ್ತು ಬೀದರ್ ಭಾಗದಲ್ಲಿ ಭಾರಿ ಮಳೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗಳು ಸಂಪೂರ್ಣ ಹಾಳಾಗಿವೆ. ಇದರ ಸಂಪೂರ್ಣ ಮಾಹಿತಿಯನ್ನು ಪಡೆದಿದ್ದೇನೆ. ನನಗೆ ಬೆಳೆ ಹಾನಿಯ ಸಂಪೂರ್ಣ ಮಾಹಿತಿಯ ಮನವಿ ಪತ್ರವನ್ನ ನೀಡಿ ನಾನು ಪ್ರಧಾನ ಮಂತ್ರಿಗಳು ಹಾಗೂ ಗೃಹ ಸಚಿವರನ್ನು ಭೇಟಿ ಮಾಡಿ ವಿಶೇಷ ಆರ್ಥಿಕ ನೆರವು ಕೊಡಿಸುವುದಾಗಿ ಭರವಸೆ ನೀಡಿದರು. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಜಿಲ್ಲೆಯ JDSನ ಹಿರಿಯ ಸಹೋದರರಾದಂಥ ಬಾಲರಾಜ್ ವಿಠಲರಣ್ಣ ಅವರೇ, ಹಾಗೆಯೇ ದೊಡ್ಡಗೌಡ ನಗೋಳಿಯಣ್ಣವರೇ, ಹಾಗೆ ಹಿರಿಯರಾದಂಥ ಬಸವರಾಜಣ್ಣ ಕಡ್ಕಲ್ಲಣ್ಣವರೇ, ಹಾಗೆ ಎಲ್ಲ ನನ್ನ JDS ಮುಖಂಡರೇ, ನಾನು ಮನವಿ ಮಾಡ್ತೀನಿ. ನಾನು ಕೂಡ ಒಬ್ಬ ರೈತ ಕುಟುಂಬದ ಬಹಳಷ್ಟು ಈಗ ನಮ್ಮ ಜಿಲ್ಲೆಯಲ್ಲಿ ಸತತವಾಗಿ ಅತಿವೃಷ್ಟಿಯಿಂದ ಹೋದ ವರ್ಷ ಕೂಡ ಒಂದು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ವರ್ಷ ಕೂಡ ಬಹಳ ಅತಿವೃಷ್ಟಿಯಾಗಿ ಮುಂಗಾರು ಬೆಳೆ ಪೂರ್ತಿಯಾಗಿ ನಾಶವಾಗಿದೆ. ಏನು ಹೆಸರು ಉದ್ದು ಕೈ ಬರಬೇಕಾದ್ರೆ 15 ದಿನ ಕಾಲ ಕಂಟಿನ್ಯೂಸ್ ಆಗಿ ಮಳೆಯಿಂದ ಕಳಪೆ ಮಟ್ಟದ ಒಂದು ಪ್ರಾಡಕ್ಟನ್ನು ನಾವು ಕಾಣ್ತಾ ಇದ್ದೀವಿ. ಬೆಳೆನ ನಾವು ಕೈಗೆ ಹಚ್ಕೊಂಡಿದ್ದೀವಿ, ಬಟ್ ಯಾವುದೇ ರೀತಿಯಿಂದ ಇಳುವರಿ ಇಲ್ಲ. ತೊಗರಿ ಕೂಡ 2 ಸತಿ ಬಿತ್ತಿದ್ದಾರೆ, ಅದನ್ನು ಕೂಡ ಗ್ಯಾರಂಟಿ ಆದಂಥದ್ದು ಇಲ್ಲ. ಯಾಕಂದರೆ ಮೇನ್ ಕ್ರಾಪ್ ಇರೋದೇ ನಮ್ಮದು ತೊಗರೆ. ಈ ರೀತಿ ನಾವು ತಮಗೆ ಮನವಿ ಮಾಡ್ತೀವಿ. ಯಾವಾಗಲೂ ನಮ್ಮ ನೆಚ್ಚಿನ ಹಿರಿಯರಾದಂಥ ಮಾಜಿ ಪ್ರಧಾನಿಗಳಾದಂಥ ರೈತ ಮಣ್ಣಿನ ಮಗ ಅಂತ ಹೆಸರು ಪಡೆದಂಥವರು ದೇವೇಗೌಡರು ಕೂಡ ನಮ್ಮ ರೈತರ ಬಗ್ಗೆ ಒಂದು ಭೇಟಿಯ ಮೂಲಕ ಈ ಸಮೀಕ್ಷೆ ಆಗಿದ್ಯಾ? ಇದು ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇರ್ತಕ್ಕಂಥ ಒಂದು ಯಕ್ಷ ಪ್ರಶ್ನೆ. ಜೊತೆಯಲ್ಲಿ ಮತ್ತೊಂದು ಇವತ್ತು GPS ಸಿಸ್ಟಮ್ ಬಗ್ಗೆ ಒಂದು ಮಾತನಾಡ್ತಾ ಇದೆ. GPS ವೆರಿಫಿಕೇಶನ್ ಕರೆಕ್ಟಾಗಿ ಆಗ್ತಾ ಇಲ್ಲ. ಅದರಿಂದ ರೈತರಿಗೆ ಸಿಗಬೇಕಾಗಿರ್ತಕ್ಕಂಥ ಫಲ ಮತ್ತಾರೋ ಮಧ್ಯವರ್ತಿ ಬಂದು ಆ ಫಲವನ್ನು ಅನುಭವಿಸ್ತಾ ಇದ್ದಾನೆ. ಆ ಇನ್ಶೂರೆನ್ಸ್ನ ಮತ್ತೊಂದು ಯಾರೋ ಮಧ್ಯವರ್ತಿಯನ್ನು ಪಡ್ಕೊಳ್ತಾ ಇದ್ದಾನೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಒಬ್ಬರು ಪ್ರಶ್ನೆಯನ್ನ ಇಟ್ಟಿದ್ದೀರಣ್ಣ. ಇವೆರಡು ಪ್ರಮುಖವಾದಂಥ ಅಂಶಗಳನ್ನ ನಾನು ಗಮನಿಸ್ತಾ ಇದ್ದೆ. ಸರ್ಕಾರಗಳು ಇವತ್ತು ರೈತರಿಗೆ ಅಥವಾ ನಮ್ಮ ರಾಜ್ಯದ 7.5 ಕೋಟಿ ಕನ್ನಡಿಗರಿಗೆ ಏನಿವತ್ತು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಆದರೆ ನಿಜವಾದಂಥ ಗ್ಯಾರಂಟಿಗಳು ಇವತ್ತು ಸಿಗಬೇಕಾಗಿರ್ತಕ್ಕಂಥದ್ದು ರೈತಾಪಿ ವರ್ಗಕ್ಕೆ ಅದು ಸಿಗ್ತಾ ಇದೆಯಾ? ಗ್ಯಾರಂಟಿಯ ಬದುಕು ಇವತ್ತು ಕಟ್ಕೊಡ್ಬೇಕಾಗಿರ್ತಕ್ಕಂಥದ್ದು ರೈತರಿಗೆ. ರೈತರು ಈ ವರ್ಷ ಬೆಳೆ ಹಾಕ್ತಾರೆ, ಬೆಳೆ ನಾಶ ಆಗ್ತದೆ. ಹಂಗಂದ್ಬಿಟ್ಟು ರೈತರು ಬೇರೆ ಇನ್ಯಾವುದೋ ವ್ಯಾಪಾರ ವಹಿವಾಟುಗಳು ಇಟ್ಕೊಂಡಿಲ್ಲ. ರೈತರು ಹುಟ್ಟದೇ ರೈತನಾಗಿ, ಕೊನೆ ಉಸಿರು ಬಿಡ್ತಕ್ಕಂಥದ್ದೇ ರೈತನಾಗಿ. ಹಾಗಾಗಿ ಬೇರೆ ವ್ಯಾಪಾರಗಳು ವಹಿವಾಟುಗಳು ಬೇರೆ ಏನು ಕೂಡ ನಮ್ಮ ರೈತಾಪಿ ವರ್ಗಕ್ಕೆ ಗೊತ್ತಿಲ್ಲ. ಒಂದು ಕಡೆ ಅತಿವೃಷ್ಟಿ, ಇನ್ನೊಂದು ಕಡೆ ಅನಾವೃಷ್ಟಿ. ಒಟ್ಟಾರೆಯಾಗಿ ಇಲ್ಲಿ ಸಿಲುಕಿರ್ತಕ್ಕಂಥದ್ದು ರೈತ ಒಬ್ಬ, ಈ ಯಾತನೆಯನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ರೈತ ಒಬ್ಬನೇ. ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಸರ್ಕಾರಗಳು ದೇಶವ್ಯಾಪ್ತಿ ಹಲವಾರು ರಾಜ್ಯಗಳಲ್ಲಿ ಗ್ಯಾರಂಟಿ ಗ್ಯಾರಂಟಿ ಅಂತ ಮಾತನಾಡ್ತಾರೆ. ಆದರೆ ಗ್ಯಾರಂಟಿಯ ಹೆಸರಲ್ಲಿ ಇವತ್ತು
ನಮ್ಮ ಸರ್ಕಾರದ ಖಜಾನೆ ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ರಾಜ್ಯ ಯಾಕೆ ಇದನ್ನ ಮತ್ತೆ ನಿಮಗೆ ಬಹಳ ಗಂಭೀರವಾಗಿ ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ ಹಲೋ, ನಮಸ್ಕಾರ ಎಲ್ಲ ನಮ್ಮ ಕಲಬುರಗಿಯ ಮಹಾಜನತೆಗೆ, ರೈತ ಬಂಧುಗಳಿಗೆ. ರೈತರ ಸಂಕಷ್ಟಗಳನ್ನು ಗಮನಿಸ್ತಾ ಇದ್ದೇನೆ. ನಮ್ಮ ರೈತರು ಇವತ್ತು, ಅದರಲ್ಲೂ ಕಲಬುರಗಿ ಬೀದರ್ ಭಾಗದಲ್ಲಿ ಯಾವೊಂದು ನೀವು ಬೆಳೀತಕ್ಕಂಥ ಬೆಳೆ ನಾಶ ಆಗಿ ಹೆಚ್ಚಿನ ಒಂದು ಮಳೆಯಿಂದ ನೀವು ಸಂಕಷ್ಟ ಇರ್ತಕ್ಕಂಥ ಒಂದು ಮಾಹಿತಿಗಳನ್ನು ಏರ್ಪಡ್ತಿದ್ದೇವೆ. ಅದರ ಹಿನ್ನೆಲೆಯಲ್ಲೇ ನಾನು ಬರಲಿಕ್ಕಾಗದೇ ಇರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಇವತ್ತು ನಮ್ಮ ನಾಯಕಗಳ ಜೊತೆ ಅಲ್ಲೇ ಏನು ಕಳಿಸಿದ್ದೇನೆ. ಒಂದು ಮೆಮೊರಂಡಮ್ ಕೊಡಿ ನನಗೆ, ಪ್ರಧಾನಮಂತ್ರಿಗಳಿಗೆ ಇಲ್ಲ ಗೃಹ ಸಚಿವರಿಗೆ ಒಂದು ಲೆಟರ್ನ ಅಡ್ರೆಸ್ ಮಾಡಿ ನಾನು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಏನಾದರೂ ಒಂದು ಹಣದ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ, ಆರ್ಥಿಕ ನೆರವನ್ನು ಕೊಡಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಪ್ರದೇಶದ ಹೃದ್ಯೋಗಿಗಳಿಗೆ ಗೋಲ್ಡನ್ ಅವರ್ನಲ್ಲಿ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ಕೆಕೆಆರ್ಡಿಬಿ ಮಂಡಳಿಯ ಆರ್ಥಿಕ ನೆರವಿನ ಕೆಕೆಆರ್ಡಿಬಿ ಹಾರ್ಟ್ಲೈನ್ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮದಲ್ಲಿ ಚಾಲನೆ ನೀಡಲಿದ್ದಾರೆ ಎಂದು ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು. ಕಲಬುರಗಿ ನಗರದಲ್ಲಿರುವ ಕೆಕೆಆರ್ಡಿಬಿ ಮಂಡಳಿ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚಿನ ಜೀವನ ಶೈಲಿ ಕಾರಣ ಹದಿಹರಿಯದ ಯುವಕರು 40ಕ್ಕಿಂತ ಕಡಿಮೆ ವಯಸ್ಸಿನವರಲ್ಲಿಯೂ ಹಾರ್ಟ್ ಅಟ್ಯಾಕ್ ಕಾಣಿಸುತ್ತಿದೆ. ಕಳೆದ 3 ವರ್ಷದಲ್ಲಿ ಜಯದೇವ ಆಸ್ಪತ್ರೆ ಅಂಕಿ ಸಂಖ್ಯೆ ನೋಡಿದಾಗ ಹೃದಯಾಘಾತದಿಂದ ನಿಧನ ಹೊಂದಿದ 1004ರಲ್ಲಿ 45 ವಯಸ್ಸಿಗಿಂತ ಕಡಿಮೆ ಇರುವ 477 ಜನ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಹೃದಯಾಘಾತದಿಂದ ಸಾವು ತಪ್ಪಿಸುವ ನಿಟ್ಟಿನಲ್ಲಿ ಈ ಹಾರ್ಟ್ ಲೈನ್ ಯೋಜನೆ ಆರಂಭಿಸಲಾಗುತ್ತಿದೆ ಎಂದರು. ಈ ಯೋಜನೆ ಅಡಿ ಕಲಬುರಗಿ ಜಿಲ್ಲೆಗೆ 9, ಬೀದರ್ಗೆ 4, ಯಾದಗಿರಿಗೆ 2, ರಾಯಚೂರಿಗೆ 5, ಬಳ್ಳಾರಿಗೆ 4, ಕೊಪ್ಪಳಕ್ಕೆ 5, ವಿಜಯನಗರಕ್ಕೆ 3 ಸೇರಿದಂತೆ ಒಟ್ಟು ಅತ್ಯಾಧುನಿಕ 32 ಆಂಬ್ಯುಲೆನ್ಸ್ ವಾಹನಗಳನ್ನು ಒದಗಿಸಲಾಗುತ್ತಿದೆ. ಕಾರ್ಡಿಯಾಕ್ ಮಾನಿಟರ್, ಡೆಫಿಬ್ರಿಲೇಟರ್, ಪೋರ್ಟೇಬಲ್ ವೆಂಟಿಲೇಟರ್, ಆಂಬೋಬ್ಯಾಗ್, ಎಮರ್ಜೆನ್ಸಿ ಡ್ರಗ್ ಸೇವೆಗಳು ಈ ಆಂಬ್ಯುಲೆನ್ಸ್ ಹೊಂದಿದೆ ಎಂದರು. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಳೆದ 27 ದಿನದಲ್ಲಿ ನಾವು ಆರೋಗ್ಯ ಆವಿಷ್ಕಾರ ಅಂತ ಒಂದು ಯೋಜನೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಪ್ರಾರಂಭ ಮಾಡಿದ್ವಿ. ಡಾಕ್ಟರ್ ಮಂಜುಳಪ್ಪ ಕಮಿಟಿ ಅವರು ಯಾವಾಗಲೂ ಕೂಡ ಹೆಚ್ಚು ಹೊತ್ತು ಶಿಕ್ಷಣ, ಆರೋಗ್ಯ ಮತ್ತೆ ಎಂಪ್ಲಾಯ್ಮೆಂಟ್, ಮೂಲಭೂತ ಸೌಕರ್ಯಗಳಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಆ ಒಂದು ರೀತಿಯಿಂದ ಮತ್ತೊಮ್ಮೆ ತಮ್ಮೆಲ್ಲರೂ ಹೇಳಿದ್ರೆ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಮ್ಮ ಕರ್ನಾಟಕ ಸರ್ಕಾರ ಒಂದು ಸಹಭಾಗಿತ್ವದಲ್ಲಿ ಆರೋಗ್ಯ ಆವಿಷ್ಕಾರ ಯೋಜನೆ, ಅಕ್ಷರ ಆವಿಷ್ಕಾರ ಯೋಜನೆ, ಈ ವರ್ಷ ಅರಣ್ಯ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮ ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಉದ್ಯೋಗ ಆವಿಷ್ಕಾರ ಅಂತ ಯೋಜನೆ ಒಂದು ಪೈಲಟ್ ಪ್ರಾಜೆಕ್ಟ್ ಕೂಡ ಪ್ರಾರಂಭ ಮಾಡಲಾಗಿದೆ. ಕೃಷಿ ಆವಿಷ್ಕಾರ ಅಂತ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಅಂತರ್ಜಲ ಈ ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗಬೇಕಂತ ಅದನ್ನು ಕೂಡ ಈ ವರ್ಷ ಪ್ರಾರಂಭ ಆಗ್ತದೆ. ಹಿಂದುಳಿದ ವರ್ಗದ ಅಭಿವೃದ್ಧಿ, ಅಲ್ಪಸಂಖ್ಯಾತರ ಅಭಿವೃದ್ಧಿ, ಶೋಷಿತ ಜನಾಂಗ ಶೋಷಿತ ವರ್ಗದ ಅಭಿವೃದ್ಧಿ, ಹಳ್ಳಿಯಲ್ಲಿ ರೈತರಿಗೆ ಗೋದಾಮುಗಳು, ಮಹಿಳೆಯರಿಗೆ ಶೌಚಾಲಯಗಳು, ಇಂಡಸ್ಟ್ರಿಯಲ್ ಹಬ್ ಅಂತ ಒಂದು ಕಾರ್ಯಕ್ರಮ ಅದೆಲ್ಲ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಆರೋಗ್ಯಕ್ಕೆ ನಾವು ಹೆಚ್ಚು ಹೊತ್ತು ಕೂಡ ಅಕ್ಷರ ಮತ್ತೆ ಆರೋಗ್ಯಕ್ಕೆ ನಾವು ಹೆಚ್ಚು ಹೊತ್ತು ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ, ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ನಾವು ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ, ಹೆಚ್ಚಾಗಿ ಹೃದಯಾಘಾತಗಳು ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ. ನಾವು ದಿನನಿತ್ಯ ಪೇಪರ್ ಓದುವಾಗ ಮಾಧ್ಯಮದಲ್ಲೂ ಕೂಡ ದೊಡ್ಡದಾಗಿ ಎಲ್ಲ ಕಡೆ ಪ್ರಸ್ತಾವನೆ ಆಗ್ತಾ ಇದೆ. ಒಂದು 25 ವರ್ಷದ ಕನ್ನಡಿಗ ಒಬ್ಬ ದುಬೈನಲ್ಲಿ ಹೃದಯಾಘಾತ ಆಗಿದ್ದ ನಾನು ಮನೆ ಓದ್ತಾ ಇದ್ದೆ. ಮೈಸೂರಿನಲ್ಲಿ 10ನೇ ತರಗತಿಯ ಒಬ್ಬ ವಿದ್ಯಾರ್ಥಿ ಕೂಡ ಹೃದಯಾಘಾತದಿಂದ ಬಲಿಯಾಗಿದ್ದಾಳೆ. ಕೊಪ್ಪಳದಲ್ಲಿ 18 ವರ್ಷದ ಒಬ್ಬ ಯುವಕ, ಬೆಂಗಳೂರಿನಲ್ಲಿ ಕಾಮಾಕ್ಷಿಪಾದಲ್ಲಿ ಒಬ್ಬ PSI ಅವರು ಕೂಡ ಮೃತಪಟ್ಟಿದ್ದಾರೆ. ಕಳೆದ 2 ತಿಂಗಳಲ್ಲಿ ಹಾಸನದಲ್ಲಿ ನಡೆದಿರುವಂತಹ ಒಂದು ಘಟನೆ ಬಹುಶಃ ಟಿವಿ ಮಾಧ್ಯಮದಲ್ಲಿ ಯಾವಾಗಲೂ ಕೂಡ ದಿನನಿತ್ಯ ಬರ್ತಾ ಇದೆ. ಸುಮಾರು ಜನ ಹೃದಯಾಘಾತದಿಂದ
ತಮ್ಮ ಜೀವನವನ್ನೇ ಕಳ್ಕೊಳ್ತಾ ಇದ್ದಾರೆ. ಬಹುಶಃ ತಾವು ನೋಡಿದ್ರೆ ಕಳೆದ 3 ವರ್ಷದಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ಸುಮಾರು 61,299 ಕೇಸಸ್ಗಳು ದಾಖಲೆಯಾಗಿದೆ. ಅದರಲ್ಲಿ ಸುಮಾರು 1,004 ಜನ ಹೃದಯಾಘಾತದಿಂದ ತಮ್ಮ ಜೀವನವನ್ನು ಕಳ್ಕೊಂಡಿದ್ದಾರೆ. ಅದರಲ್ಲಿ ಅಲ್ಲಿ ನಮ್ಗೆ ಸಿಕ್ಕಿರುವಂತಹ ಒಂದು ಮಾಹಿತಿ ಪ್ರಕಾರ 477 ಜನ 45 ವರ್ಷಕ್ಕಿಂತ ಕಡಿಮೆ ಆಗಿದ್ದಾರೆ. ಇದಂತೂ ಹೃದಯಾಘಾತ ಆಗ್ತಾ ಇರೋದೇ ನಮ್ಮ ಸದ್ಯಗಳ ಮೊದಲಿಂದ ಇದು ಆಗ್ತಾ ಬಂದಿದೆ. ಇವಾಗ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಜೀವನ ಶೈಲಿಯಿಂದ ಹೆಚ್ಚಾಗಿರ್ಬಹುದು. ಇಲ್ಲಿ ಇರ್ತಕ್ಕಂಥ ಸ್ಟ್ರೆಸ್ ರಿಲೇಟೆಡ್ ಇರಬಹುದು, ಫುಡ್ ಹ್ಯಾಬಿಟ್ಸ್ ಇರಬಹುದು, ಲೈಫ್ ಸ್ಟೈಲ್ ಇರಬಹುದು, ಪೊಲ್ಯೂಷನ್ ಇರಬಹುದು, ಬ್ಲಡ್ ಪ್ರೆಷರ್ ಇರಬಹುದು, ಮೆಂಟಲ್ ಪ್ರೆಷರ್ ಇರಬಹುದು, ಒಬಿಸಿಟಿ ಇರಬಹುದು ಅಂತ ಬೇರೆ ಬೇರೆ ಕಾರಣಗಳು ಇರಬಹುದು. ಒಂದೇ ಕಾರಣ ಅಂತ ಬಹಳಷ್ಟು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಮೀಡಿಯಾದಲ್ಲಿ ನೋಡ್ತೀವಿ. ಇದೇ ಕಾರಣ ಆಗಿರ್ಬಹುದು, ಬೇರೆ ಅದು ಏನು ನಿಜವಾಗ್ಲೂ ಇರ್ತಕ್ಕಂಥ ಒಂದು ಕಾರಣ ಅಂತ ನಮ್ಗೆ ಇಲ್ಲ. ಅದೇ ನಮ್ಮ ಸರ್ಕಾರ ಈ ಒಂದು ಜನರಿಗೆ ಅನುಕೂಲ ಆಗ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು 2023-24ನೇ ಸಾಲಿನ ಒಂದು ಜುಲೈ ಮೊದಲನೇ ಒಂದು ಬಜೆಟ್ ಘೋಷಣೆಯಲ್ಲಿ ಆಯವ್ಯಯದಲ್ಲಿ ಸುಮಾರು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸ್ಮರಣಾತ್ಮಕವಾಗಿ ಅವರು ಕೂಡ ಬಹಳ ಒಂದು ಒಳ್ಳೆ ಲೈಫ್ ಸ್ಟೈಲ್ ಇಟ್ಕೊಂಡು ಜೀವನದ್ದು ಇದನ್ನು ಕೂಡ ಕೇವಲ 45 ವರ್ಷದಲ್ಲಿ ಅಂತ ಒಂದು ಕನ್ನಡ ರತ್ನವನ್ನು ನಾವು ಕಳ್ಕೊಂಡಿದ್ದೀವಿ. ಅವರ ಒಂದು ಹಠಾತ್ ಹೃದಯ ಸಂಬಂಧ ಸಾವುಗಳನ್ನು ತಡೆಯಲು ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ಗಳನ್ನು ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಅಳವಡಿಸಲು ಘೋಷಿಸಿದ ಅನ್ವಯ ದಿನಾಂಕ 13/10/2023 ಆದೇಶ ಹೊರಡಿಸಿ ಡಿಫಿಬ್ರಿಲೇಟರ್ಸ್ ಅಳವಡಿಸಿ ಸ್ಟೆಮ್ಯಾಕ್ ಎಲಿವೇಟೆಡ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಕಾರ್ಯಕ್ರಮ ವಿಸ್ತರಣೆಗೆ ಒಟ್ಟು 6 ಕೋಟಿ ಅನುದಾನವನ್ನು ಒದಗಿಸುತ್ತಾರೆ. ತಮ್ಮೆಲ್ಲರೂ ಕೂಡ ರಾಜ್ಯಾದ್ಯಂತ ಭಾರೀ ಮಳೆ ಮತ್ತು ಪ್ರವಾಹದಿಂದ ವ್ಯಾಪಕ ಬೆಳೆ ಹಾನಿ ಸಂಭವಿಸಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ಕೂಡಲೇ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ ಕುಮಾರಸ್ವಾಮಿ ಸರ್ಕಾರಕ್ಕೆ ಆಗ್ರಹಿಸಿದರು. ಕಲಬುರಗಿಯ ಎಪಿಎಂಸಿ ಮಾರುಕಟ್ಟೆ ಬಳಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ರಾಜ್ಯದಲ್ಲಿ ಈ ಬಾರಿ ಅತಿವೃಷ್ಟಿಯಿಂದ ರಾಜ್ಯದಲ್ಲಿ ಭಾರಿ ಪ್ರಮಾಣದ ಹಾನಿ ಸಂಭವಿಸಿದೆ. ಇಷ್ಟಾದರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಗೃಹ ಕಚೇರಿ ಕೃಷ್ಣದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡುವುದನ್ನ ಬಿಟ್ಟರೆ ಬೇರೆ ಏನು ಮಾಡಿಲ್ಲ. ರಾಜ್ಯದಿಂದ ಕೃಷಿ ಸಚಿವರು ಬೆಳೆಹಾನಿ ಪ್ರದೇಶಕ್ಕೆ ಭೇಟಿ ನೀಡಿಲ್ಲ. ಕೃಷಿ ಸಚಿವರು ರೈತರ ಸಂಕಷ್ಟವನ್ನ ಆಲಿಸಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ಅತಿವೃಷ್ಟಿಯಿಂದ ಹಾನಿಗೊಳಗಾದ ಒಂದೇ ಒಂದು ಪ್ರದೇಶಕ್ಕೂ ಸಿಎಂ ಇದುವರೆಗೂ ಭೇಟಿ ನೀಡಿಲ್ಲ. ರಾಜ್ಯದ ಕೃಷಿ ಸಚಿವರಂತೂ ಅವರ ಮತಕ್ಷೇತ್ರ ಬಿಟ್ಟು ಹೊರಗೆ ಬಂದೇ ಇಲ್ಲ. ಕಲಬುರಗಿ ಜಿಲ್ಲೆಯನ್ನು ಕೃಷಿ ಸಚಿವರು ಮರೆತೇ ಬಿಟ್ಟಿದ್ದಾರೆ. ಈ ಭಾಗದಲ್ಲಿ ಸಾಕಷ್ಟು ಹಾನಿ ಸಂಭವಿಸಿದ್ರೂ ಸಹ ಕೃಷಿ ಸಚಿವರು ಭೇಟಿ ನೀಡಿಲ್ಲ ಎಂದು ರಾಜ್ಯದ ಕೃಷಿ ಸಚಿವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಇನ್ನು ಕಲಬುರಗಿಯಲ್ಲಿ 1,05,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಅದರಲ್ಲಿಯೂ 58,000 ಹೆಕ್ಟೇರ್ ತೊಗರಿ ಪ್ರದೇಶ ಹಾನಿಯಾಗಿದೆ. ಹತ್ತಿ, ಸೋಯಾಬೀನ್ ಸೇರಿದಂತೆ ಅನೇಕ ಬೆಳೆಗಳು ನಾಶವಾಗಿವೆ. ಕಳೆದ ವರ್ಷಕ್ಕಿಂತ ಈ ಬಾರಿ 50% ಬೆಳೆ ಹಾನಿಯಾಗಿದೆ ಎಂದು ತಿಳಿಸಿದರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5,20,000 ಹೆಕ್ಟೇರ್ ಪ್ರದೇಶದ ಕೃಷಿ ಜಮೀನುಗಳು ಈಗಾಗಲೇ ಅತಿವೃಷ್ಟಿಯಿಂದ ಸಾಕಷ್ಟು ಹಾನಿಯಾಗಿರ್ತಕ್ಕಂಥದ್ದನ್ನ ನಾವೇನು ಕಾಣ್ಬೋದು. ಅದರಲ್ಲೂ ಕಲಬುರಗಿ ಜಿಲ್ಲೆಯಲ್ಲಿ 1,05,000 ಹೆಕ್ಟೇರು ಕೃಷಿ ಪ್ರದೇಶದ ಜಮೀನು ಸಂಪೂರ್ಣವಾಗಿ ಹಾನಿಯಾಗಿದೆ. ಅದರಲ್ಲಿ ಹತ್ತತ್ರ 58,000 ರೈತರು ಈ ಭಾಗದಲ್ಲಿ ಮತ್ತು ಉದ್ದು, ಹೆಸರು ಮತ್ತು ಹತ್ತಿ, ಸೋಯಾಬೀನು ಇವೆಲ್ಲ ಸೇರಿದಂತೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈ ಬಾರಿ ಪ್ರತಿ ವರ್ಷಕ್ಕೂ ನೀವು ಲೆಕ್ಕಾಚಾರ ಮಾಡ್ತಕ್ಕಂಥದ್ದಾದರೆ ಈ ವರ್ಷ 50%ಗೂ ಹೆಚ್ಚು ಶೇಕಡ ದೊಡ್ಡ ಮಟ್ಟದಲ್ಲಿ ಇವತ್ತು ಮುಂಗಾರಿನ ಮಳೆ ಒಂದು ಕಡೆ ಕೃಷಿ ಪ್ರದೇಶಗಳು ಹಾನಿಯಾಗಿರ್ತಕ್ಕಂಥದ್ದು, ಜೊತೆಯಲ್ಲಿ ಜಾನುವಾರುಗಳು ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದನ್ನು ಕೂಡ ಕಾಣ್ತಾ ಇದ್ದೇವೆ. ಅಷ್ಟೇ ಅಲ್ಲ, ರಸ್ತೆಗಳು ಜೊತೆಯಲ್ಲಿ ವಿದ್ಯುತ್ನ ಕಂಬಗಳಿರ್ಬೋದು, ಈ ರೀತಿ ಸಾರ್ವಜನಿಕರ ಹಾಗೂ ಖಾಸಗಿ ಆಸ್ತಿ ಪಾಸ್ತಿಗಳಲ್ಲೂ ಕೂಡ ಸಾಕಷ್ಟು ಹಾನಿ ಉಂಟಾಗಿದೆ. ಜೊತೆಯಲ್ಲಿ ನಾನು ಬರಬೇಕಾದ್ರೆ ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಕಲಬುರಗಿನಲ್ಲಿ
ನಗರ ಪ್ರದೇಶದಲ್ಲೂ ಕೂಡ ನೀರು ಮನೆಗಳಿಗೆ ನುಗ್ಗಿ ಆ ಹೆಣ್ಮಕ್ಳೇ ಆ ನೀರನ್ನ ಹೊರಗಡೆ ಹಾಕ್ತಕ್ಕಂಥ ಒಂದು ಫೋಟೋವನ್ನು ಕೂಡ ಪತ್ರಿಕಾ ಮಾಧ್ಯಮದಲ್ಲಿ ನಾವೆಲ್ಲ ಕೂಡ ಕಣ್ಣಾರೆ ಕಂಡಿದ್ದೇವೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜನತಾದಳ ಪಕ್ಷದ ಕಡೆಯಿಂದ ಜಿಲ್ಲೆಯ ನಾಯಕರು ಹಾಗೂ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಎಲ್ಲ ಕಡೆ ಸೇರಿದಂತೆ ಒಂದು ನಿಯೋಗವನ್ನು ರಚನೆ ಮಾಡಿ ನಾವು ಬಂದು ಇವತ್ತು ಈ ಭಾಗದ ರೈತರ ಪರವಾಗಿ ಇದ್ದೇವೆ ಅಂತಕ್ಕಂಥ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಒಂದು ಪ್ರಾದೇಶಿಕ ಪಕ್ಷವಾಗಿ ಅದರಲ್ಲೂ ವಿಶೇಷವಾಗಿ ರೈತರ ಪರವಾಗಿ ಸದಾಕಾಲ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ ನಮ್ಮ ಬದ್ಧತೆಯನ್ನು ತೋರಿಸಿದ್ದೇವೆ. ಹಾಗಾಗಿ ಇವತ್ತು ವಿಶೇಷವಾಗಿ ನಾನು ನಮ್ಮ ಈ ಭಾಗದ ಜಿಲ್ಲಾಧ್ಯಕ್ಷರ ಆದಿಯಾಗಿ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು, ಕಾರ್ಯಕರ್ತರು, ಮುಖಂಡರುಗಳಿಗೆ ಮನವಿಯನ್ನು ಮಾಡಿದ್ದು APMC ಯಾರ್ಡ್ಗೆ ಮೊದಲನೇ ಭೇಟಿಯನ್ನು ಕೊಡುವ ಮೂಲಕ ಇಲ್ಲಿ ರೈತರ ನಿಜವಾದ ಕಷ್ಟದ ಪರಿಸ್ಥಿತಿಗಳೇನು ಎದುರು ನೋಡ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಅಂತಕ್ಕಂಥದ್ದನ್ನ ಒಂದು ನಮಗೂ ಕೂಡ ತಿಳುವಳಿಕೆ ಮೂಡಬೇಕಾಗಿದೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಇವತ್ತು ರೈತರು ಈ ಸಂಕಷ್ಟದಿಂದ ಹೊರಗಡೆ ಬರ್ತಕ್ಕಂಥದ್ದಕ್ಕೆ ನಾವು ಯಾವ ರೀತಿ ರೈತರ ಜೊತೆ ಕೈ ಜೋಡಿಸ್ಬೋದು ಅಂತಕ್ಕಂಥದ್ದು ಇವತ್ತು APMC ಯಾರ್ಡ್ನಲ್ಲಿ ಇವತ್ತು ಕೂತು ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಬಂದಿದ್ದೇವೆ. ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ NDRF ನಾಮ್ಸಲ್ಲಿ ಪರಿಹಾರ ಕೊಡೋ ದಿಕ್ಕಿನಲ್ಲಿ NDRF ನಾಮ್ಸ್ ತಿದ್ದುಪಡಿ ಮಾಡಬೇಕಾದ ಅವಶ್ಯಕತೆ ಇದೆ. ಆ ದಿಕ್ಕಿನಲ್ಲಿ ಮೊದಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇಲ್ಲಿ ಹೇಳಿ ಅವ್ರ ತಂದೆಯವರೇ ಕೃಷಿ ಸಚಿವರಿರುವಂಥದ್ದು ಸೆಂಟ್ರಲ್ನಲ್ಲಿ. ತಮ್ಮೆಲ್ರಿಗೂ ಗೊತ್ತಿದ್ದಾಗೆ ಆಗಸ್ಟ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಈ ಪ್ರಕರಣ ಅತಿವೃಷ್ಟಿ, ಇಲ್ಲಿಯವರೆಗೂ ರಾಜ್ಯದ ಮುಖ್ಯಮಂತ್ರಿಗಳು ಕೃಷ್ಣಾ ಕಚೇರಿಯಲ್ಲಿ ಕೂತು VC ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಲ್ಲಿರ್ತಕ್ಕಂಥ ಜಿಲ್ಲಾ ಆಡಳಿತ, ಜಿಲ್ಲೆಯ ಅಧಿಕಾರಿಗಳ ಜೊತೆ ಒಂದು ಚರ್ಚೆನ ಮಾಡಿದ್ದಾರೆ ಹೊರತುಪಡಿಸಿ ರಾಜ್ಯದಿಂದ ಕೃಷಿ ಸಚಿವರು ಇಲ್ಲಿವರೆಗೂ ಕೂಡ ಭೇಟಿಯನ್ನು ಕೊಟ್ಟಿಲ್ಲ. ಬಹುಶಃ ನಮಗೆ ನಿಮಗೆ ತಿಳಿದ ಮಟ್ಟಕ್ಕೆ ಸಂಸದರು ಕೂಡ ಏನು ಹೆಚ್ಚಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದು ರೈತರ ಸಂಕಷ್ಟವನ್ನು ಆಲಿಸಿಲ್ಲ. ಬಟ್ ನಾವು ಇಲ್ಲಿ ಹೇಳ್ತಕ್ಕಂಥದ್ದನ್ನು ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಚರ್ಚೆ ಮಾಡೋದಕ್ಕಿಂತ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆರವರು ಹಿರಿಯಕರಿದ್ದಾರೆ, ಅವರ ಸುಪುತ್ರರು ಇವತ್ತೇನು ಪತ್ರಿಕಾಗೋಷ್ಠಿ ಮೂಲಕ ಕೇಂದ್ರ ಸರ್ಕಾರಕ್ಕೂ ಕೂಡ ಕೆಲವೊಂದಷ್ಟು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಮಂತ್ರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರೇನು ಹೇಳಿದ್ದಾರೆ ಖಂಡಿತವಾಗ್ಲೂ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇನೆ. ರೈತರ ವಿಚಾರ, ರೈತರು ಒಂದು ಮೆಮೊರಂಡಮ್ನು ಕೂಡ ಕೊಡ್ತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರ ಗಮನ ಸೆಳೀತಕ್ಕಂಥದ್ದಕ್ಕೆ ಅದರಲ್ಲೂ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ರೈತರ ಪರವಾಗಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ತಂಬಾಕು ಬೆಳೆಗಾರರು ಸಂಕಷ್ಟದಲ್ಲಿದ್ದಾಗ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡಿರ್ತಕ್ಕಂಥದ್ದಷ್ಟೆಲ್ಲ ಸಂಪೂರ್ಣವಾಗಿ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಆದೇಶವನ್ನು ಹೊರಡಿಸಿದ್ದೇವೆ. ಮಾವು ಬೆಳೆಗಾರರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಈ ಬಾರಿ ಸನ್ಮಾನ್ಯ ಕುಮಾರಣ್ಣವರು ಇಂಟರ್ಫಿಯರೆನ್ಸ್ ಕೊಟ್ಟಿದ್ದಾರೆ. ಅವ್ರಿಗೇನು ಕೇಂದ್ರದಲ್ಲಿ ಇವತ್ತು ಬೃಹತ್ ಕೈಗಾರಿಕೆ ಉಕ್ಕು ಸಚಿವ ಸ್ಥಾನ ಇರ್ಬೋದು, ಆದರೆ ರೈತರ ಪರವಾದಂಥ ಜವಾಬ್ದಾರಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗಿದೆ. ಹಾಗಾಗಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದ್ದಾರೆ ಒಪ್ಕೊಳ್ತೇನೆ. ನಮ್ಮೆಲ್ಲರದು ಕೂಡ ಇವತ್ತು ಈ ಸಂದರ್ಭದಲ್ಲಿ ರೈತರ ಪರವಾಗಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ. CM ಅವರು VC ಮಾಡಿದ್ದು ಬಿಟ್ಟರೆ ಬೇರೆ ಎಲ್ಲೂ ವಿಸಿಟ್ ಮಾಡಿಲ್ಲ ಅಂತೀರಿ. CM ಅವರು JDS ಪಕ್ಷದ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ ಕುಮಾರಸ್ವಾಮಿ ಅವರು ಮುಂಗಾರು ಮಳೆಯ ಅತಿವೃಷ್ಟಿಯಿಂದ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ರೈತರ ಬೆಳೆ ನಷ್ಟವಾಗಿದ್ದು ಎಂದು ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು. ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ತೊಗರಿ, ಹೆಸರು, ಉದ್ದು ಸೇರಿದಂತೆ ಇನ್ನಿತರೆ ಮುಂಗಾರು ಬೆಳೆಗಳು ಹಾನಿಯಾಗಿ ರೈತರು ಸಂಕಷ್ಟದಲ್ಲಿ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕಲಬುರಗಿ ಜಿಲ್ಲೆಗೆ ಆಗಮಿಸಿದ JDS ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ರೈತರ ಅಹವಾಲುಗಳನ್ನ ಸ್ವೀಕರಿಸಿ ರೈತರ ಸಮಸ್ಯೆಯನ್ನ ಆಲಿಸಿ ಬೆಳೆ ಹಾನಿ ಪ್ರದೇಶಗಳ ವೀಕ್ಷಣೆ ಮಾಡಿದರು. ಜೇವರ್ಗಿ, ಯಡ್ರಾಮಿ ತಾಲೂಕಿನ ಸೋಮನಹಳ್ಳಿ, ಕಟ್ಟಿಸಂಗಾವಿ, ಹರವಾಳ, ಸೊನ್ನ ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನ ಆಲಿಸಿ ಈ ಸಂದರ್ಭದಲ್ಲಿ JDS ಪಕ್ಷದ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್, ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನಾರಿಬೋಳ್, JDS ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್, JDS ಯುವ ಅಧ್ಯಕ್ಷ ಪ್ರವೀಣ್ ಜಾಧವ್, JDS ಮುಖಂಡ ಕೃಷ್ಣಾರೆಡ್ಡಿ ಸೇರಿದಂತೆ ಅನೇಕ ಕಾರ್ಯಕರ್ತರು, ರೈತರು ಭಾಗಿಯಾಗಿದ್ದರು. ಮುಂದೆ ಬರ್ರಿ ಹೇಳ್ರಿ. 3,000 ಕಂಪನಿ ಒಳಗಿದೆ, 9,000 ಎಕರೆ ಒಳಗೆ ಟೋಟಲಿ ನಾವು ಒಂದು 8,000 ಎಕರೆ ದೊಡ್ಡ ಕ್ರಾಪ್ ಅಂದ್ರೆ ತೊಗರಿನೇ. ಅದ್ರಲ್ಲಿ ಫುಲ್ 2 ಸಾರಿ ಬಿತ್ತಿರಿ ಸರ್, 2 ಸಾರಿ ಹೋಗಿದೆ, 2 ಸಾರಿ ಹೋಗಿದೆ. ಕಡ್ಲಿ ಬೀಜ ಕನಿಷ್ಠ ಅಂದ್ರೆ
50,000 ಕ್ವಿಂಟಲ್ ಈ ಕಡೆ ಬರ್ರಿ. ಹೇಳಿದ್ರು 50,000 ಕ್ವಿಂಟಲ್ ಅಲ್ಲಲ್ಲ ನಂಬರ್ 1 1,000 ಕ್ವಿಂಟಲ್ ಆಗಲ್ಲ ಸರ್. 2.5-3 ತಿಂಗಳಾಯ್ತು ಸರ್ ಇದು ಬಿತ್ತಿ ಇವಾಗ. ಸರ್ ಇನ್ನು ಒಂದು ವಾರದ ಗುಲ್ಬರ್ಗ ಡಿಸ್ಟಿಕ್ ಒಳಗೆ ನಮ್ದು ಹುಷಾರು ನೀರಿದೆ ಹುಷಾರು. 25,000 ಆದ್ರೂ ಪರಿಹಾರ ನಾಳೆ ನಾನು ಗಂಭೀರವಾಗಿ ಕೇಳ್ತೀನಿ. ಎಕರೆಗೆ 25,000 ಕೊಡಬೇಕು ಅಂತ ಒತ್ತಾಯ ಮಾಡೋಣ ಸರ್ಕಾರಕ್ಕೆ. ಆಮೇಲೆ ತಂದೆಯವ್ರ ಹತ್ರ ಮಾತಾಡಿದ್ದೀನಿ. ಕೇಂದ್ರದ ಕೃಷಿ ಸಚಿವರು ಗಮನಕ್ಕೆ ತಗೋಬರೋದಕ್ಕೂ ಒಂದು ಅರ್ಜಿ ಈಗ ನನಗೆ ಕೊಟ್ಟಿದ್ದಾರೆ. ನಾನು ತಂದೆಯವ್ರ ಕಡೆಯಿಂದ ಒಂದು ಲೆಟ್ರ್ ಹಾಕ್ಸಿ ಅವ್ರಿಗೂ ಫೋನಲ್ಲಿ ಮಾತಾಡಿಸಿ ಕೇಂದ್ರದಿಂದ ಏನಾದರೂ ಪರಿಹಾರ ಯಾವ ರೀತಿ ಸಿಗ್ಬೋದು ಅನ್ನೋದ್ರ ಬಗ್ಗೆ ಅದು ಕೂಡ ಒಂದು ಸ್ವಲ್ಪ ಕೂತ್ಕೊಂಡೆಲ್ಲ ಮಾಡ್ತೀವಿ ಸರ್. ಈಗ ಹೊಲದಾಗ ಏನು ಬೆಳಿನೇ ಇಲ್ರಿ. ಆಲ್ರೆಡಿ ಈಗ ಒಂದು 8,000 ರೂಪಾಯಿ ಖರ್ಚು ಮಾಡಿ 2 ಸಾರಿ 3 ಸಾರಿ ಬಿತ್ತೀವಿ. ಬಿತ್ತಬೇಕಂದ್ರೆ ಬೀಜನೂ ಇಲ್ರಿ ನಮ್ಮಲ್ಲಿ. ಕಡ್ಲಿ ಬೀಜನೂ ಇಲ್ಲ. ಯಾಕಂದ್ರೆ ಕಡ್ಲಿ ಬೀಜ ನಾವು ಎವರೇಜ್ ಏನಪ್ಪ ಅಂದ್ರೆ ಒಂದು 10% 20% ಅಷ್ಟೇ ಬಿತ್ತಿದ್ದೆವು. ಈಗ 80% ನಾವು ಕಡ್ಲಿ ಬಿತ್ತಬೇಕಾಗ್ಯದ್ರಿ. ಅಷ್ಟು ಬೀಜಾಗೆ ಸಾಧ್ಯನೇ ಇಲ್ರಿ ಈಗ. ಅದರಿಂದ ಗೌರ್ಮೆಂಟ್ಲಿಂದ ಏನು ಸಾಧ್ಯ ಆಯ್ತಪ್ಪ ಅಂದ್ರೆ ಇಸ್ಕೊಡ್ ಸರ್. ಆಮೇಲೆ ಕಡ್ಲಿ ಬೀಜ ರೀ, ಆಮೇಲೆ DAP, ಜೋಳದ ಬೀಜ, ಕುಸ್ಬಿ ಇಷ್ಟೇ ಈಗ ಬಿತ್ತದ ಏನು ಮಾಡ್ಲಿಕ್ಕಾಗಲ್ಲ. ಫಂಗಸ್ ಬಂದಿದೆ ಸರ್. ಒಣಗಿ ಬಿಡ್ತದೆ ಸರ್ ಇದು. 8,000 ಎಕರೆ ಜಮೀನು ಬಿತ್ತಬೇಕಾದ್ರೆ ನಾವು ಮತ್ತೆ ಸರ್ ಬಿತ್ತನೆ ಬೀಜ ಈ ಸಲ ಹೆಂಗ್ ಕೊಡ್ಬೇಕಂದ್ರೆ ಸರ್ ಪ್ರತಿ ಸಲ ಏನು ರೈತ ಸಂಪರ್ಕ ಕೇಂದ್ರ ಒಂದು ಪಾಣಿಗೆ ಇಷ್ಟಿಟ್ಟಲ್ಲಿ ಕೊಡ್ತೀವಿ ಸುತ್ತ ಭೂಮಿ ಒಳಗೆ ಬಿತ್ತಲಿಕ್ಕೆ ಸಾಧ್ಯ ಇಲ್ಲ ಸರ್. 1 ಎಕರೆಗೆ ಸರ್ ಅವ್ನ ಬಳಿ ಬೀಜನೇ ಇಲ್ಲ ಸರ್. ಬೀಜ ಇಲ್ಲ. 1 ಎಕರೆಗೆ 25 ಕೆಜಿ ಕಡ್ಲಿ ಬೀಜ ಬಿತ್ತಲೇಬೇಕು ಸರ್. ನಮ್ಮೂರು ಒಂದಕ್ಕೆ ಬೇಕಾದ್ರೆ 1,100 ಕ್ವಿಂಟಲ್ ಕಡ್ಲಿ ಬೀಜ ಬೇಕ್ರಿ. 1,100 ಕ್ವಿಂಟಲ್ ಬಿತ್ತನೆ ಸರ್. ಬಿತ್ತನೆ ಹೌದ್ರಿ. ಅಷ್ಟು ಲ್ಯಾಂಡ್ ಖಾಲಿ ಆಗ್ಯದ್ರಿ ಈಗ. ಅಷ್ಟು ಲ್ಯಾಂಡ್ ಖಾಲಿ ಅದ್ರಿ ಈಗ. ಅದಕ್ಕೆ ಬಿಟ್ರೆ ಬೇರೆ ದಾರಿ ಇಲ್ಲ ಸರ್ ಈಗ. ಯಾಕಂದ್ರೆ ಸರ್ ಈ ಸದ ಅವರು ಬೀಜ ಕೊಡ್ಲಿಲ್ಲ ಅಂದ್ರೆ ಸರ್ ಹೊಲಗಳು ಇವತ್ತಿನ ದಿನ ಅಷ್ಟೇ ಖಾಲಿ ಅನ್ಕಲ್ಟಿವೇಟ್ ಆಗಿ ಉಳಿತದ ಅಷ್ಟೇ. ಯಾವ ರೈತರ ಬಲ್ಲೂ ಬೀಜ ತಂದು ಬಿತ್ತಕ್ಕಂತ ಶಕ್ತಿ ಯಾವ ರೈತರ ಬಲ್ಲೂ ಇಲ್ಲ ಸರ್. ಕನಿಷ್ಠ 3 ತಿಂಗಳಾಯ್ತು ಸರ್ ಮಳೆ ಕಂಟಿನ್ಯೂ ಇದೆ. ಏನು ಉಳಿಯಲ್ಲ ಸರ್. ಇನ್ನೊಂದು ವಾರದಾಗ ನಮ್ದು ಲ್ಯಾಂಡ್ ಫುಲ್ ಡೀಪ್ ಸರ್. ಏನಿಲ್ಲ 12 ಫೀಟ್ ಮಣ್ಣು. ಹೋದ ವರ್ಷ ಸರ್ ಹೋದ ವರ್ಷ ಸ್ವಲ್ಪ ಇನ್ಸೂರೆನ್ಸ್ ಬಂತು. ಅದು ಆಕ್ಚುಲಿ ನಾವು ಅದೇ ಪ್ಲಾನ್ ಮಾಡಿದ್ದೇವೆ ಅಲ್ಲಿ ಬರ್ತಾರ ಅಂತ ಹೇಳಿ. ಅಲ್ಲಿ ನೀರು ಇವತ್ತು ಚಂತಕ ಹಂಗಾಗಿ ಹಿಂಗ್ ಬಂದಿವಿ ಸರ್. ನಾವು ಇಲ್ಲಿಂದ 4-5 ಕಿಲೋಮೀಟರ್ ಸರ್ ನಮ್ಮೂರು. ಹಿಂಗೆಲ್ಲ ಬಂದು ನೋಡ್ಕೊಂಡು ಗಿರಣಿಗೆ ಸಾಹೇಬ್ರೆ 12,000 ಎಕರೆ ಜಮೀನು 3,000 ಎಕರೆ ಫ್ಯಾಕ್ಟ್ರಿಗೆ ಹೋಯ್ತು. 9,000 8,000 ಎಕರೆ ನೀರಾವರಿ 50,000 ಕ್ವಿಂಟಲ್ ಬೆಳೀತೀವಿ. 50,000 ಮೇಲೆ ಸರ್. ಅದಕ್ಕಿಂತ ಹೆಚ್ಚಿಗೆ ಸರ್. ಅಂದ್ರೆ ಕಿರಣಿಗೆ ಒಂದೇ ರೀ. ಈ ವರ್ಷ 2,000 ಕ್ವಿಂಟಲ್ ಆಗಿದೆ ಸರ್. ನಮ್ದು ಆಗಲ್ಲ ಸರ್. 2,000 ಅಷ್ಟು ಶಾರ್ಟೇಜ್ ಸರ್. ಬರೀ ನಮ್ ಕಿರಣಿಗೆ ಅಷ್ಟೇ ಅಲ್ರಿ. ನಮ್ ಇಂಡಿಯನ್ ಇದ್ರ ಲಾಸ್ ಅಂತ ತಿಳ್ಕೊರಿ. ಅಷ್ಟು 50,000 ಕ್ವಿಂಟಲ್ ಬೆಳೆದೇನಪ್ಪ 2,000 ಕ್ವಿಂಟಲ್ ಆಗತ್ತರಿ. ಆಮೇಲೆ ನಾವು ಇದಕ್ಕೆ ಅವಲಂಬನೆ ಸರ್. ತೊಗರಿ ಹೊಲ ಎಲ್ಲ ಚೆನ್ನಾಗಿ ಬಂದು ನಿಮ್ಗೆ ಒಳ್ಳೆ ಹಣ ಸಿಕ್ಕಿದ್ರೆ ಎಷ್ಟು ಸಿಕ್ಕಿರೋದು ಎಕರೆಗೆ ನಿಮ್ಗೆ ಸರ್? ಪರ್ ಎಕರೆ ಏನಪ್ಪ ಅಂದ್ರೆ ಒಂದು ಎವರೇಜ್ ನಾವು 6 ಬೆಳಿತೀವಿ ಸರ್. 6 ಕ್ವಿಂಟಲ್ 8 ಕ್ವಿಂಟಲ್ ಲಾಸ್ಟ್ ಟೈಮ್ 10,000 ರೇಟ್ ಇತ್ತು ಸರ್. 10,000 ರೇಟ್ ಇತ್ತು. 80,000 ರೂಪಾಯಿ 80,000 ಕ್ವಿಂಟಲ್ 10,000 ಕ್ವಿಂಟಲ್ 80,000 ಸರ್. ಕೊಡ್ಬೇಕು ಪರಿಹಾರ ಕೊಟ್ಟರೆ ಉಳಿಲಿಕ್ಕೆ ಸಾಧ್ಯ ಸರ್. ಕೇಂದ್ರದಿಂದ ಸ್ವಲ್ಪ ಪ್ರೆಷರ್ ಆಗ್ಬೇಕು ಸರ್. ಕೇಂದ್ರದಿಂದ ಮಾಡೋಣ. NDRF ನಿಯಮಾವಳಿಗಳು ಅದು ಬೇರೆ ತರ ಇದೆ. ತಂದೆಯವರು ಇವಾಗ ಅಲ್ಲಿ APMC ಯಾರ್ಡಲ್ಲೂ ಕೂಡ ರೈತರ ಜೊತೆ ಸಂವಾದ ಇದ್ದಾಗ ನಾನೇ ಮೈಕಿಗೆ ಲೌಡ್ ಸ್ಪೀಕರ್ ಹಾಕಿ ಮಾತಾಡ್ಸಿದ್ದೀನಿ. ಅದಕ್ಕೆ ಅವ್ರು ಒಂದೇ ಮಾತು ಹೇಳಿದ್ರು, ಇಲ್ಲ ನಾನು ಅಲ್ಲಿ ಪ್ರಧಾನಮಂತ್ರಿಗಳ ಜೊತೆ ಮತ್ತು ಕೃಷಿ ಸಚಿವರ ಜೊತೆ ಕೇಂದ್ರ ಕೂತ್ ಮಾತಾಡ್ತೀನಿ, ನಾನೇ ಲೆಟರ್ ಹಾಕಿ ಪರ್ಸನಲಿ ಮಾತಾಡಿ ಏನಾರು ಒಂದು ಪರಿಹಾರ ಕೊಡಿಸ್ತೀನಿ ಅಂತ. ನಾವು ಆ ಕಡೆ ಕೇಂದ್ರದಿಂದ ಮಾತಾಡ್ತೀವಿ, ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ. ನಾಳೆ ಇಲ್ಲೇ ಪತ್ರಿಕಾಗೋಷ್ಠಿ ಕರೆದಿದ್ದೀನಿ ಕಲಬುರಗಿನಲ್ಲಿ, ಧೈರ್ಯವಾಗಿ ದಯಮಾಡಿ. ಬಹಳ ಅನ್ಯಾಯ ಇದು, ಕಷ್ಟ ಎಲ್ಲ ಸರ್. ಇದು ಒಳಗೆ ಹೋದ್ರೆ ಡೀಪ್ ಕಾಲು ಇಳಿತೀವಿ ಸರ್. ಇಲ್ಲಿ ಏನು ಮಾಡೋದು? ಏನ್ ಈಗ ಸ್ವಲ್ಪ ಒಣಗದಂಗಿದೆ.
ಫುಲ್ ಸರ್ ಅರ್ಧ ಹೊಲ ನಿಂತಾವ್ ಸರ್ ಎಲ್ಲ ಕಡೆ ಒಳಗೆ ಹೋದ್ರೆ ಕೆಸರು ಕಾಲು ಚಿಂತಾವ್ ಸರ್ ಲ್ಯಾಂಡ್ ಒಳಗೆ ಕರ್ಕೊಂಡು ಹೋಗ್ತೀವಿ ಈ ತರ ಅದ ರೀ ಇದ್ರೊಳಗೆ ಏನು ಸಾಧ್ಯ ಐತೆ ಅದು ಹರಿದು ಬಿಟ್ಟರೆ ಅವರು ಆ ಪರಿಸ್ಥಿತಿ ಪೂರ ಊರಿಗೆ ಹಂಗೆ ಅದ ಸರ್ ಇದು ಮಾಡಿಬಿಟ್ರಿ ಈಗ ಕಾಣಿಸ್ಲಿಕ್ಕೆ ಬೆಳೆ ಎಷ್ಟು ಅಷ್ಟೇ ನಿಮ್ಗೆ ತೋರಿಸ್ಬೇಕು ಅಷ್ಟೇ ರೀ ಒಂದು ಕಾಯಿ ಕಟ್ಟಂತ ಇದು ಸಂಭವ ಸರ್ ಸದ್ಯಕ್ಕೆ ಇನ್ನೂ ಬೆಳವಣಿಗೆ ಅಷ್ಟೇ ಫ್ಲವರಿಂಗ್ ಸ್ಟೇಜಿಗೆ ಬರ್ಬೇಕು ಆಮೇಲೆ ನಾವು ಹೋದ್ರೆ ಕಾಣಂಗಿಲ್ಲ ಸರ್ ಅಂತವ್ ತೊಗರಿ ನಾವು ಹೋದ್ರೆ ಇಷ್ಟು ಕಾಣಂಗಿಲ್ಲ ಸರ್ ಏಷ್ಯಾ ಖಂಡದಾಗೆ ಸಾಹೇಬ್ರೆ ಗುಲ್ಬರ್ಗ ದಾಲ್ ಅಂತಾರೆ ಬ್ರ್ಯಾಂಡ್ ಇದೆ ಸರ್ ಬ್ರ್ಯಾಂಡ್ ಇದ್ದಿದೆ ಇದೆ ಕಿರಣಿಗಿದೆ ಗುಲ್ಬರ್ಗ ಮಸ್ತ್ ಸ್ಪೆಷಲ್ ಬಹಳ ಕ್ವಾಲಿಟಿ ಇದು ಬರ್ತದೆ ಹಾಂ ಸರ್ ಭಾರತ ದೇಶದ ತೊಗರಿ ಕಣಜ ಗುಲ್ಬರ್ಗ ಸರ್ ಗುಲ್ಬರ್ಗ ಕಲಬುರಗಿ ಸ್ಪೆಷಲ್ ಕಿರಣಿಗೆ ಗುಲ್ಬರ್ಗ ಜಿಲ್ಲೆದಾಗೆ ಒಂದು ಕಿರಣಿಗೆ ನಾವು ರೈತರ ತೊಗರಿ ಸಂಪೂರ್ಣ ನಾಶ ಆಗಿದೆ. ಏನ್ ನೆನ್ನೆ ರಾತ್ರಿನೂ ಮಳೆ ಬಂದಂಗೆ ಎಲ್ಲ ತೇವ ಇದೆಯಲ್ಲ. ರೈತರ ಬರೀ ಕಡೆ ಹೆಸರು ಹಾಕಿದ್ದೀರಾ? ಹೆಸರು ಹಾಕಿದ್ದೀರಾ? ಸೋಮನಾಥ್ ಹಳ್ಳಿ ಬಂದಿದ್ದೀವಿ, ಆ ಕಡೆ ಬರ್ತೀವಿ. ಬರೀ ಹೆಸರೇ ಹಾಕಿರೋದ? ಬರೀ ಹೆಸರೇ ರೀ, ಮುಂಗಾರು ಬೆಳೆ ಹೆಸರು, ಆಮೇಲೆ ಮತ್ತೆ ಜೋಳ ಕಡ್ಲಿ ಎರಡೇ ಬೆಳೆ. ಇದು 3 ತಿಂಗಳ ಮುಂಚೆನೆ ಮಳೆ ಬಂದ್ರೆ ತಮ್ಗೆ ಮೂರೇ ಕ್ವಿಂಟಾಲು ಎಕರೆಗೆ ಖರ್ಚೇನಾಯ್ತದೆ? ಖರ್ಚು 15-20 ಸಾವಿರ ಕ್ವಿಂಟಲ್ ರೇಟ್ ಸರಿ ಬಂದಿಲ್ಲಲ್ರಿ. ಕಾಳ ಚೆನ್ನಾಗಿದ್ರೆ 8,000 ಅದ ರೇಟ್, ಚೆನ್ನಾಗಿದ್ರೆ 8,000. ಕ್ವಾಲಿಟಿ ಇಲ್ಲ. ಈಗ 2,000-3,000 ಬೆಳೆನೇ ನಾಶ ಆಗೋಗದೆ, ಫಲನೇ ಇಲ್ವಲ್ಲ. ಅನ್ಬಾರ್ದು ಸೀದಾ ರೈತರು ಬೇರೆ 2 ಸಲ ಬಿತ್ತೀವ್ರಿ, 3 ಸಾರಿ ಈ ವರ್ಷ ನೋಡ್ದೆ ರಸ್ತೆಗಳಲ್ಲಿ ನೋಡ್ತಾ ಇದ್ದೀನಿ. ಏನ್ ಕನಿಷ್ಠ ಪಕ್ಷ ಈಗ ಏನೊಂದು 15-20 ಸಾವಿರನ ಎಕರೆಗೆ ಕೇಳಕ್ಕೆ 20,000 ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು.
ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಗ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.